सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ವಂದೇ ಗುರು ಪರಂಪರಾಂ. ಗೀತೆದು 2 ಧ್ಯಾನ ಶ್ಲೋಕ ಹೇಳೋಣ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸತ್ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರು. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ತರಗತಿನ ಆರಂಭ ಮಾಡೋಣ. ಇವತ್ತಿನ ಭಗವದ್ಗೀತೆಯ 2ನೇ ಅಧ್ಯಾಯದ ಕೊನೆಯ ಟಾಪಿಕ್. ಸಾಂಖ್ಯ ಯೋಗದ 4 ಟಾಪಿಕ್ ಇತ್ತು. ಸೊ 4ರಲ್ಲಿ ಕೊನೆಯ ಟಾಪಿಕ್, ಅದನ್ನ ನೋಡೋಣ. ಸೊ ಆಲ್ರೆಡಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ ಕೊನೆಯ ಹಂತಕ್ಕೆ ಬಂದಿದ್ವಿ. ಸೊ ಇನ್ನು ಮುಂದೆ 3ನೇ ಅಧ್ಯಾಯ ಕರ್ಮಯೋಗ. ಸೊ ಇನ್ನು ಮುಂದೆ 2ನೇ ಅಧ್ಯಾಯದಲ್ಲಿ ಹೇಳಿರೋದನ್ನ ತುಂಬಾ ಡೀಟೈಲ್ ಆಗಿ, ಆಮೇಲೆ ನಾವು ಏನೆಲ್ಲ ಸಾಧನೆ ಮಾಡಬೇಕು, ಏನ್ ಮಾಡಬೇಕು. ಭಗವದ್ಗೀತೆಯಲ್ಲಿ ಸುಮ್ಮನೆ ಮೊದಲು ಟ್ರೈಲರ್ ತರ 2ನೇ ಅಧ್ಯಾಯ ತೋರಿಸಿರೋದು. ಸೊ ಇದ್ರೊಳಗೆ ಕರ್ಮಯೋಗ ಇದೆ, ಜ್ಞಾನಯೋಗ ಇದೆ. ಕರ್ಮಯೋಗ ಮತ್ತೆ ಜ್ಞಾನಯೋಗ ಎರಡನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿನಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ನಿನಗೆ ಸ್ಥಿತಪ್ರಜ್ಞತೆ ಬರುತ್ತೆ. ಅಂದ್ರೆ ಮನಸ್ಸು ಒಂದು ಶಾಂತ ಸ್ಥಿತಿಗೆ ಬರುತ್ತೆ. ಅದರೊಳಗೆ ತಟಸ್ಥವಾಗಿರುವಂತಹ ಒಂದು ಮನಸ್ಥಿತಿಯನ್ನ ಪಡ್ಕೊಳ್ತೀವಿ. ಈಗ ಎಲ್ಲವಾಗ್ಲೂ ಉದ್ವೇಗ ಇರುತ್ತೆ ನಮ್ಗೆ. ಆ ಉದ್ವೇಗ ಎಲ್ಲ ಕಡಿಮೆಯಾಗಿ ತಟಸ್ಥವಾಗಿ ಶಾಂತವಾದ ಮನಸ್ಥಿತಿನಲ್ಲಿ ಇರ್ತೀವಿ. ಶಾಂತವಾದ ಮನಸ್ಥಿತಿಯನ್ನೇ ಮುಖ್ಯವಾಗಿ ಬೇಕಾಗಿರೋದು. ಫಸ್ಟ್ ಜೀವನನ ಅನುಭವಿಸೋದಕ್ಕೆ ಬೇಕಾಗಿರೋದು ಶಾಂತವಾದ ಮನಸ್ಥಿತಿ. ಅದು ಎಲ್ಲಿ ಸಿಗತ್ತೆ? ಅಂಗಡಿಗಳು ಸಿಗೋ ಹಾಗಿದ್ರೆ ಎಲ್ಲರೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಇಟ್ಕೋಬಹುದಾಯ್ತು. ಬೇರೆ ಎಲ್ಲ ವಸ್ತುಗಳು ಬೇಕಾದಷ್ಟು ಸಿಗುತ್ತೆ, ಆದ್ರೆ ಶಾಂತಿ ಸಿಗೋಲ್ಲ. ಇವತ್ತಿನ ವಿಚಾರ ಬಹಳ ನಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತ ವಿಚಾರ. ಯಾಕೆ ಅಂತಂದ್ರೆ ನಾವು ಹುಡುಕ್ತಾ ಇರೋದೇ ಇದು. ಅಂದ್ರೆ ನಮಗೆ ಸಮಾಧಾನ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಹಾಗೆ ಮನಸ್ಸು ಈ ತಾಕಲಾಟದಲ್ಲಿ ತೊಳಲಾಟದಲ್ಲಿ ಇದೆ ಅಂತಂದ್ರೆ ಅದು ಆಗ್ದಲೇ ಇರೋ ತರ ಆಗ್ಬೇಕು. ಅದೆಲ್ಲ ಬೇಕು ಇದೆ, ಆದ್ರೆ ಅದು ಹ್ಯಾಂಗ್ ಮಾಡ್ಬೇಕು ಅಂತ ಗೊತ್ತಿಲ್ದಲೇ ಇರೋದ್ರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನ ಹೇಳಿದ್ದಾನೆ. ಸೊ 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದಾನೆ? ಕರ್ಮಯೋಗ ಮೊದಲು, ಜ್ಞಾನ ಯೋಗ ಅಂದ್ರೆ ಜ್ಞಾನ ತಿಳ್ಕೊಳಪ್ಪ. ಜ್ಞಾನ ತಿಳ್ಕೊಳಕ್ ಮುಂಚೆ ಜ್ಞಾನ ತಿಳ್ಕೊಳಕ್ಕೆ ಬೇಕಾದ ಯೋಗ್ಯತೆಯನ್ನ ಪಡ್ಕೋಬೇಕು. ಅದು ಎಲ್ಲಿಂದ ಸಿಗತ್ತೆ? ಸೊ
ಜ್ಞಾನ ಪಡ್ಕೊಳ್ಳೋದಕ್ಕೆ ಮೊದಲು ಜ್ಞಾನ ಪಡ್ಕೊಳ್ಳೋದಕ್ಕೆ ಜ್ಞಾನ ಜ್ಞಾನ ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಎಲ್ಲಿಂದ ಪಡ್ಕೋಬೇಕು ಅಂದ್ರೆ ಕರ್ಮಯೋಗ ಮಾಡಿ ಪಡ್ಕೋಬೇಕು. ಕರ್ಮಯೋಗದಲ್ಲಿ ಯಾವುದಿದೆ? ಕರ್ಮಯೋಗದಲ್ಲಿ ಎರಡು ವಿಚಾರಗಳಿದೆ. ಒಂದು ಕರ್ಮಯೋಗ, ಇನ್ನೊಂದು ಉಪಾಸನಾ ಯೋಗ ಅಂತ. ಹಾಗೇನೆ ಭಗವದ್ಗೀತೆಯನ್ನ 18 ಅಧ್ಯಾಯನ ಆ ಥರನೇ ವಿಂಗಡಣೆ ಮಾಡಿದ್ದಾರೆ. ಮೊದಲು 6 ಅಧ್ಯಾಯಗಳು ಕರ್ಮಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆ, ಎರಡನೇ 6 ಅಧ್ಯಾಯ ಉಪಾಸನಾ ಯೋಗದ ಪ್ರಾಶಸ್ತ್ಯತೆ, ಮೂರನೇ 6 ಅಧ್ಯಾಯ, ಕೊನೆ 6 ಅಧ್ಯಾಯ ಏನಿದೆ ಅದು ಜ್ಞಾನ ಯೋಗಕ್ಕೆ ಸೀಮಿತವಾಗಿರುವಂಥದ್ದು. ಜ್ಞಾನ ಯೋಗನೇ ಜಾಸ್ತಿ ಹೇಳಿರುವಂತ ವಿಚಾರ. ಹಾಗಾಗಿ ಕೃಷ್ಣ ಸುಮ್ಮನೆ ಹೇಳಿಲ್ಲ, ಮೊದಲು ಜ್ಞಾನ ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಪಡ್ಕೊಳ್ಳೋದು ಹೇಗೆ ಅಂದ್ರೆ ಮೊದಲು ಕರ್ಮಯೋಗನ ಅರ್ಥ ಮಾಡ್ಕೊಂಡು ಕರ್ಮಯೋಗನ ಪ್ರಾಕ್ಟೀಸ್ ಮಾಡು. ಅದಾದ್ಮೇಲೆ ನಿನಗೆ ಉಪಾಸನಾ ಯೋಗ ಹೇಳ್ತೀನಿ, ಆ ಉಪಾಸನಾ ಯೋಗನ ಕಲ್ತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಆಮೇಲೆ ನಿನಗೆ ಜ್ಞಾನ ಯೋಗ ಹೇಳ್ತೀನಿ. ಅದನ್ನ ಮಾಡ್ಕೊಳ್ಳೋದ್ರಿಂದ ಮೊದಲು ನೀನು ಸ್ಥಿರ ಪ್ರಜ್ಞೆ ಆಗ್ತೀಯ, ಸ್ಥಿತ ಪ್ರಜ್ಞೆ ಆಗ್ತೀಯ. ಆ ಸ್ಥಿತ ಪ್ರಜ್ಞೆ ಆದರೆ ಜೀವನದಲ್ಲಿ ಬೇಕಾದಷ್ಟು ಸಂತೋಷ ಇದೆಲ್ಲ ಅದು ಸಿಗ್ತಾ ಹೋಗುತ್ತೆ, ನೆಮ್ಮದಿ ಎಲ್ಲ. ಆ ಸ್ಥಿತ ಪ್ರಜ್ಞೆ ಆಗೋದಕ್ಕೆ ಬೇಕಾಗೋ ಎಲ್ಲಾ ವಿಚಾರಗಳನ್ನು ಹೇಳ್ತೀನಿ ಮುಂದೆ, ಇವತ್ತು ಹೇಳಲ್ಲ. ಇವತ್ತು ಅವನು ಸ್ಥಿತ ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ ಅಷ್ಟೇನೆ. ಮುಂದೆ ಪ್ರತಿಯೊಂದು ಅಧ್ಯಾಯದಲ್ಲೂ ನಾವು ಏನ್ ಸಾಧನೆ ಮಾಡಬೇಕು, ಏನ್ ತಿಳ್ಕೋಬೇಕು, ಏನ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಹೋಗ್ತಾನೆ. ಸೊ ನಮಗೆ ಮನಸ್ಸು ಅಶುದ್ಧಿಯಾಗಿದೆ ಅಂತಂದ್ರೆ ಶುದ್ಧಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಕರ್ಮಯೋಗ ಇರೋದು. ಸೊ ಕರ್ಮಯೋಗದಲ್ಲಿ ಮನಸ್ಸಿನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಇರುವಂತ ಯೋಗ. ಎರಡನೇದು, ನಮ್ಗೆ ಮನಸ್ಸು ಚಂಚಲವಾಗಿದೆ ಅಂದ್ರೆ ಈಗ ಇಲ್ಲಿರುತ್ತೆ ಮನಸ್ಸು, ಇನ್ನೊಂದು ನಿಮಿಷಕ್ಕೆಲ್ಲೋ ಹೋಗುತ್ತೆ, ಇನ್ನೊಂದು ನಿಮಿಷ ಇನ್ಯಾರೋ ಫ್ರೆಂಡು, ಇನ್ಯಾವುದೋ ಅಮ್ಮಾನು, ಇನ್ಯಾವುದೋ ಸಿನಿಮಾ, ಇನ್ಯಾವುದೋ ಸೀರಿಯಲ್ಲು, ಅಥವಾ ಇನ್ಯಾವುದೋ ಸೀರೆ ಅಂಗಡಿ, ಈ ತರ ಹೀಗೆ ಹೋಗುತ್ತೆ. ಅಥವಾ ಇನ್ಯಾವುದೋ ನೆಂಟರ ಮನೆ, ಅಥವಾ ಇನ್ಯಾವುದೋ ಕಿಟ್ಟಿ ಪಾರ್ಟಿ, ಹೀಗೆ ಹೋಗ್ಬಿಡುತ್ತೆ ಮನಸ್ಸು. ಸೊ ಒಂದೊಂದು ನಿಮಿಷ ಮನಸ್ಸು ನಮ್ಮ ಜೊತೆಲಿ ಇದೆಯಾ ಅಂತಂದ್ರೆ ಇಲ್ಲ, ಓಡೋಗ್ತಾ ಇರುತ್ತೆ. ಆ ಓಡೋಗೋ ಮನಸ್ಸನ್ನ ಕಟ್ ಹಾಕೊಳ್ಳೋದು ಹೇಗೆ? ಅದಕ್ಕೆ 2ನೇ ಅಧ್ಯಾಯದಲ್ಲಿ 2ನೇ 6 ಅಧ್ಯಾಯದಲ್ಲಿ ಅಂದ್ರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಅವನು ಉಪಾಸನಾ ಯೋಗ, ಅದನ್ನು ಉಪಾಸನಾ ಕಾಂಡ ಅಂತಾನೆ ಹೇಳ್ತಾರೆ, ಉಪಾಸನಾ ಯೋಗ. ಸೊ ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ಅಂತಿಮ ಷಟ್ಕ ಅಥವಾ ಚರಮ ಷಟ್ಕ ಅಂತ ಹೇಳ್ತಾರೆ. ಪ್ರಥಮ ಷಟ್ಕ ಅಂದ್ರೆ 6 ಅಧ್ಯಾಯಗಳನ್ನು ಪ್ರಥಮ ಷಟ್ಕ ಅಂತ, 2ನೇ 6 ಅಧ್ಯಾಯನ ದ್ವಿತೀಯ ಷಟ್ಕ ಅಂತ, 3ನೇ 6 ಅಧ್ಯಾಯನ ತೃತೀಯ ಷಟ್ಕ ಅಥವಾ ಅಂತಿಮ ಷಟ್ಕ ಅಥವಾ ಚರಮ ಷಟ್ಕ ಅಂತ ಹೇಳ್ತಾರೆ. ಸೊ ಮೊದಲು ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕು, ಆಮೇಲೆ ಮನಸ್ಸನ್ನ ಚಾಂಚಲ್ಯ ಇದೆಯಲ್ಲ ಅದನ್ನ ನಾವು ನಿಲ್ಲಿಸಿ ಚಿತ್ತ ಏಕಾಗ್ರತೆ ಮಾಡ್ಕೋಬೇಕು. ಚಿತ್ತ ಮಲಿನದಿಂದ ಚಿತ್ತ ಶುದ್ಧಿ ಮಾಡ್ಕೊಳ್ಳೋದು ಕರ್ಮಯೋಗ ಆದ್ರೆ, ಚಿತ್ತ ಚಾಂಚಲ್ಯದಿಂದ ಚಿತ್ತ ಏಕಾಗ್ರತೆ ಬರೆಸ್ಕೊಳ್ಳೋದು, ಏಕಾಗ್ರತೆ ಪಡ್ಕೊಳ್ಳೋದನ್ನ ಉಪಾಸನಾ ಯೋಗ ಅಂತ ಹೇಳ್ತಾರೆ. ಅವೆರಡು ಬರೋದು ಬೇಸಿಕ್ ಆಗಿ ನಮ್ಗೆ ಜ್ಞಾನ ಪಡ್ಕೊಳ್ಳೋದಕ್ಕೆ ಸಿದ್ಧತೆ. ಜ್ಞಾನ ಪಡ್ಕೋಬೇಕಾದ್ರೆ ನಾನು ನಾಳೆ ಪುಸ್ತಕ ಓದ್ಬಿಟ್ಟಿದ್ದೀನಿ, ಗುರುಗಳದ್ ಕೇಳ್ತೀನಿ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಅದಾಗದೆ ಹಾಗಾಗಲ್ಲ. ಮನಸ್ಸನ್ನ ರೆಡಿ ಮಾಡ್ಕೋಬೇಕು. ಒಳಗಡೆ ಹೋಗ್ಬೇಕಾದ್ರೆ ಮನಸ್ಸು ರೆಡಿ ಇರಬೇಕು. ನೀವು ಮನೆಗೆ ಸೋಫಾ ತರಬೇಕು ಅಂತಂದ್ರೆ ಸೋಫಾ ಹಾಕೊಳ್ಳೋದಕ್ಕೊಂದು ಜಾಗ ಇರಬೇಕಲ್ವ. ಸೋಫಾ ದೊಡ್ಡ ಸೋಫಾ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಬಂದ್ರೆ ನಿಮ್ಮನೆ ಬಾಗ್ಲೊಳಗೆ ಎಂಟರ್ ಆಗ್ಲಿಲ್ಲ, ಅಥವಾ ಎಂಟರ್ ಆದ್ರೂ ಹಾಲಲ್ಲಿ ಹಾಕಕ್ಕೆ ಜಾಗ ಇಲ್ಲ, ಆ ತರ ಎಲ್ಲ ಇದ್ರೆ ಮೊದಲು ಮನೆಯ ಸಿದ್ಧತೆ ಮಾಡ್ಕೋಬೇಕು. ಆ ಒಂದು ವಸ್ತು ಬರಬೇಕಾದ್ರೆ ವಸ್ತುಗೆ ಸಿದ್ಧತೆ ಮಾಡ್ಕೋಬೇಕು, ಅದಕ್ಕೊಂದು ಜಾಗ ಮಾಡ್ಬೇಕು. ಆ ಜಾಗಕ್ಕೆ ನಿಮ್ಮನೆ ಗೋಡೆಗೆ ನಿಮ್ ಕಲರ್ಗೆ ಎಲ್ಲ ಆಗುತ್ತಾ, ಅದಾಗತ್ತಾ, ಇದಾಗತ್ತಾ ಎಲ್ಲ ಯೋಚನೆ ಮಾಡಿ ಆಮೇಲೆ ನೀವು ವಸ್ತುನ ತಗೊಂಡ್ಬರ್ತೀರಲ್ವಾ. ಹಾಗೆ ಜ್ಞಾನನ ತಗೊಂಡ್ಬರ್ಬೇಕಾದ್ರೆ ಸಿದ್ಧತೆ ಮಾಡ್ಕೊ. ಸೊ ಸುಮ್ನೆ ನಾವು ಬರೀ ಒಂದು ಡಿಗ್ರಿ ಮಾಡೋದಕ್ಕೆ, ಆ ಡಿಗ್ರಿ ಒಂದು ಇವತ್ತು ಪೇಪರ್ ಅಷ್ಟೇ. ನಿಮ್ಗೆ 22 ವರ್ಷ 25 ವರ್ಷ ಮಾಡ್ತೀರ ಡಿಗ್ರಿಗೆ. 25 ವರ್ಷ ಸಿಸ್ಟಮ್ಯಾಟಿಕ್ ಆಗಿ ಪ್ಲೇ ಹೋಮ್ ಇಂದ ಹಿಡಿದು LKG ಇಂದ ಹಿಡಿದು UKG ಎಲ್ಲಾನು ಮಾಡ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ PUC
ಆಮೇಲೆ ಡಿಗ್ರಿ, ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗೋ ತನಕ ಸರ್ಟಿಫಿಕೇಟ್ಗಳನ್ನ ಏನು ಜೋಡಿಸ್ಕೊಂಡಿದ್ದೆ ಆಯ್ತು. ಆಮೇಲೆ ಏನಾದ್ರು ನೋಡಿದ್ರ ಯಾವತ್ತಾರ ಸರ್ಟಿಫಿಕೇಟ್ನ? ಇಲ್ಲ. ಆ ಥರ ನಿಮಗೆ ಯೂಸ್ಗೆ ಬರ್ದಲೇ ಇರುವಂಥ ಸರ್ಟಿಫಿಕೇಟು ಒಂದ್ಸಲ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕಾನ್ವೊಕೇಶನ್ ಮಾಡಿದ್ಮೇಲೆ ಅದನ್ನ ಎಲ್ಲ ಪೆಟ್ಟಿಗೆನಲ್ಲಿ ಇಟ್ಬಿಟ್ಟ ಮೇಲೆ ಮುಗಿದೋಯ್ತು, ಅದಾಗ್ಬಿಡ್ತು. ಅಂದ್ರೆ 25 ವರ್ಷ ನಾವು ಓದೋದು ಬರೀ ದುಡ್ಡು ಸಂಪಾದನೆಗೋಸ್ಕರ ನನಗೆ ಒಂದು ಡಿಗ್ರಿ ಹೆಸರಿನ ಜೊತೆಗೆ ಇರಬೇಕು, ಅಂದ್ರೆ ನನ್ನ ಅಹಂನ ಬೆಳೆಸ್ಕೊಳ್ಳೋದಕ್ಕೆ, ಪ್ಲಸ್ ಆಮೇಲೆ ನನಗೆ ಒಂದು ಕೆಲಸ ಸಿಗೋದಕ್ಕೆ ಬೇಕಲ್ಲ ಅರ್ಹತೆ, ಅದಕ್ಕೋಸ್ಕರ ಮಾಡೋದು. ಸೊ ಇದು ಎರಡು ಬಿಟ್ರೆ ನಿಜವಾಗ್ಲೂ ನಾವು ಡಿಗ್ರಿನಲ್ಲಿ ಓದಿದ್ದನ್ನೆಲ್ಲ ನಾವು ತುಂಬಾ ಜ್ಞಾನಕ್ಕೋಸ್ಕರ ಓದ್ತಾ ಇದೀವಿ, ಅದ್ರೊಳಗಿರೋ ಸಬ್ಜೆಕ್ಟ್ನ ಅರಗಿಸ್ಕೊಳ್ಳೋಕ್ಕೋಸ್ಕರ ಓದ್ತಾ ಇದೀವಿ ಅಂತ ಯಾರು ಓದಿದಾರ? ಯಾರು ಅದ್ರಲ್ಲಿ ಇನ್ನೊಂದ್ಸಲ SLC ಬರೀತೀರಾ ನೀವು ಅಂತ ಕೇಳಿದ್ರೆ ದಯವಿಟ್ಟು ಬೇಡಪ್ಪ ಅಂತೀರ. ಯಾಕೆಂದ್ರೆ ನಮಗೆ ಬೇಕಾಗಿರೋದು ಜ್ಞಾನ ಅಲ್ಲ, ಅಲ್ಲಿ ನಮ್ಗೆ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸರ್ಟಿಫಿಕೇಟ್. ಸೊ ಆ ಥರದ ವ್ಯಾವಹಾರಿಕವಾಗಿ ಬೇಕಾಗಿರುವಂಥದಕ್ಕೆ 25 ವರ್ಷ ನಮ್ಮ ಜೀವನದ ಅಮೂಲ್ಯವಾದ ಆಯುಸ್ಸನ್ನ ಕಳೆದಿದ್ದೀವಿ. ಆದ್ರೆ ನಮ್ಮ ಜೀವನಕ್ಕೆ ಲೈಫ್ ಪೂರ್ತಿ ಬರ್ಬೇಕಾಗಿರೋದು, ಈ ಲೈಫ್ ಅಲ್ದಲೇ ಮುಂದೆ ಲೈಫ್ಗೂ ಬರ್ಬೇಕಾಗಿರೋದು, ಪುನರ್ಜನ್ಮದಲ್ಲೂ ಬರುವಂಥದ್ದು. ಅಂಥ ಜ್ಞಾನ ಪಡ್ಕೊಳ್ಳೋದಕ್ಕೆ ನಾವು ಒಂದೇ ಒಂದು 1 hour ಕೂಡ ಸ್ಪೆಂಡ್ ಮಾಡಿಲ್ಲ. ನಾವು ಸಿಸ್ಟಮ್ಯಾಟಿಕ್ ಆಗಿ ಓದೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾವ ಪುಸ್ತಕನೋ ಯಾವಾಗ್ಲೋ ಓದ್ಬಿಡ್ಬೋದು. ಯಾರೋ ಕೇಳ್ತಾ ಇದ್ರು, ಸೊ ಯಾವ್ದೋ ಕೊನೆಯ ಪುಸ್ತಕನ ಮೊದಲು ಮಾಡ್ಬಿಡಿ ಸರ್ ಅನ್ನೋ ಥರ, ಆ ಥರ. ಸೊ ಯಾವುದೋ ಉಪನಿಷತ್ನ ಈಗಲೇ ಪಾಠ ಮಾಡ್ಬಿಡಿ ಸರ್ ಅಂತ. ಯಾಕೆಂದ್ರೆ ಉಪನಿಷತ್ ಅಂತ ಕೇಳ್ತಾ ಇದೀವಿ, ಬಹಳ ಇಂಪಾರ್ಟೆಂಟ್ ಅಂತೆ, ಹೇಳ್ಬಿಡಿ ಈಗ್ಲೇನೆ ಅಂತ. ಅಥವಾ ಇನ್ಯಾವುದೋ ಬ್ರಹ್ಮಸೂತ್ರ ಹೇಳ್ಬಿಡಿ ಅಂತನೋ. ಸೊ ಇಲ್ಲದೆ ಹೋದ್ರೆ ವಿವೇಕ ಚೂಡಾಮಣಿ ಮಾಡ್ಬಿಡಿ, ಅಪರೋಕ್ಷ ಅನುಭೂತಿ ಮಾಡ್ಬಿಡಿ ಅಂತ ಅವರೇ ಸಜೆಸ್ಟ್ ಮಾಡ್ಬಿಡ್ತಾರೆ ಸ್ಟೂಡೆಂಟ್ಸ್. ಆದ್ರೆ ಅದಕ್ಕೆ ಮುಂಚೆ ಏನು ಓದ್ಬೇಕು, LKG ಇಂದ ಬಂದಿದೀವ, ತಿಳ್ಕೊಂಡಿದೀವ, ಅದೆಲ್ಲ ವೇದಾಂತನು ಸಿಸ್ಟಮ್ಯಾಟಿಕ್ ಆಗಿ ಕಲಿಬೇಕು. ವೇದಾಂತ ಸಿಸ್ಟಮ್ಯಾಟಿಕ್ ಕಲಿದಲೇ ಇದ್ರೆ, ನನಗೆ ಸುಮ್ಮನೆ ಪದಗಳು ಗೊತ್ತಿದೆ, ನಾನು ಏನೋ ಪೂಜೆ ಮಾಡ್ತೀನಿ, ಭಜನೆ ಮಾಡ್ತೀನಿ, ಅದೇ ವೇದಾಂತ ಅನ್ಕೊಂಡ್ರೆ ಅದು ವೇದಾಂತ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿಂದ ಮುಂದೆ ಅದಿನ್ನೂ LKG UKG ಲೆವೆಲ್ ಅಲ್ಲಿ ಇರೋವಂಥದ್ದು, ಅಲ್ಲಿಂದ ಮುಂದೆ ಇರೋವಂಥದ್ದು ವೇದಾಂತ. ಸೊ ಅದನ್ನು ಕಲಿಬೇಕಾದ್ರೆ ಸಿಸ್ಟಮ್ಯಾಟಿಕ್ ಆಗ್ಬೇಕು. ನಾನೇ ಸೆಲ್ಫ್ ಸ್ಟಡಿ ಮಾಡ್ಕೊಂಡ್ರೆ ಆಗಲ್ಲ, ಗುರು ಮುಖಾಂತರನೇ ಕಲಿಬೇಕು. ಗುರು ಮುಖಾಂತರನೇ ಕಲಿಬೇಕು. ಸೊ ಇವೆರಡು ಇಂಪಾರ್ಟೆಂಟ್. ಸೊ ಅದಕ್ಕೆ ತಯಾರಿನೂ ಮಾಡ್ಕೋಬೇಕು, ಸೊ ಸಿದ್ಧತೆ ಮಾಡ್ಕೋಬೇಕು. ಇದಿಷ್ಟು ಮಾಡ್ಬೇಕಾಗಿರೋದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಹೇಳಿದ್ದಾನೆ. ಹಾಗೆ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ತನಕ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಹಾಗೆಯೇ ಕಲಿಬೇಕು. ಆ ಅಧ್ಯಾಯ ಆದ್ಮೇಲೆ ಅಧ್ಯಾಯನ ಅಗಿಸ್ಕೊಂಡು ಮೊದಲ ಅಧ್ಯಾಯನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದಕ್ಕೋಸ್ಕರ ಹಾಗೆ ಹೇಳಿದ್ದಾನೆ. ಸೊ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ. ಅರ್ಜುನ ಅಂತ ನೆಪ ಅಲ್ಲಿರೋದು. ಭಗವದ್ಗೀತೆ ಯಾರಿಗೋ ಹೇಳಿರೋದಲ್ಲ. ನಾವು ಯಾವ್ದೋ ಕುರುಕ್ಷೇತ್ರದಲ್ಲಿ ಯಾರೋ ಅರ್ಜುನನ್ಗೆ ಯಾರೋ ಕೃಷ್ಣ ಹೇಳಿದ್ನಂತೆ, ಅದನ್ನ ದೇವ್ರ ಮನೇಲಿ ಪೂಜೆ ಮಾಡ್ಬಿಟ್ರೆ ನಮಗೆ ಪುಣ್ಯ ಸಿಗುತ್ತಂತೆ. ಈ ಥರದ್ದೆಲ್ಲ ಕಲ್ಪನೆಯಲ್ಲಿ ಭಗವದ್ಗೀತೆ ಇಟ್ಕೊಂಡ್ರೆ ಅದು ಆಗೋವಂಥದ್ದಲ್ಲ. ಭಗವದ್ಗೀತೆನ ದಿವಸ ನಾವು ಹತ್ತಿರದಲ್ಲಿ ಇಟ್ಕೊಂಡು ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವಾಗ ಭಗವದ್ಗೀತೆಗೆ ಸಾರ್ಥಕ ಆಗುತ್ತೆ. ನಿಮ್ ಕೃಷ್ಣನ್ ಹೆಸರು ಜ್ಞಾಪಕ ಬರ್ದೇ ಹೋದ್ರು ಪರವಾಗಿಲ್ಲ, ಅರ್ಜುನನ್ ಹೆಸರು ಬರ್ದೇ ಹೋದ್ರು ಪರವಾಗಿಲ್ಲ, ಭಗವದ್ಗೀತೆನಲ್ಲಿ ಬರೋ ಪಾತ್ರಗಳ ಹೆಸರು ಬರ್ದೇ ಹೋದ್ರು ಪರವಾಗಿಲ್ಲ. ಕೃಷ್ಣಂಗೂ ಏನು ಬೇಜಾರಿಲ್ಲ, ನನ್ನ ಹೆಸರು ಹೇಳಲಿಲ್ವಲ್ಲ ಅಂತ. ಅವನೇ ಹೇಳ್ತಾ ಇದ್ದಾನೆ ಭಗವಾನ್ ಉವಾಚ ಅಂತ. ಕೃಷ್ಣನು ಅವಾಗ ಒಬ್ಬ ಮನುಷ್ಯ ಅಲ್ವಾ, ಹಾಗಾಗಿ ಅವನೇ ಹೇಳ್ತಾ ಇದ್ದಾನೆ ಭಗವಾನ್ ಉವಾಚ ಅಂತ. ಸೊ ಭಗವಾನ್ ಹೇಳಿರೋದು ಅಂತಂದ್ರೆ ವೇದ ಉಪನಿಷತ್ತುಗಳನ್ನ ಭಗವಾನೇ ಹೇಳಿರೋದ್ರಿಂದ ಭಗವಾನ್ ಉವಾಚ ಅಂತಾನೆ ಹೇಳಿದ. ಎಲ್ಲೂ ಕೃಷ್ಣ ಉವಾಚ ಅಂತ ಬಂದಿಲ್ಲ. ಸೊ ಹಾಗಾಗಿ ಭಗವಾನ್ ಉವಾಚನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇರೋದು. ಸೊ ಹಾಗೆ ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗ, ಇದು ಒಂದು ಯೋಗ ಅಂತಂದ್ರೆ ಬರೀ ನಾವು ಕಲ್ತ್ಕೊಳ್ಳೋಂಥ ಯೂನಿವರ್ಸಿಟಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ತರ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಸರ್ ನೀವು ಒಂದು ಎಕ್ಸಾಮ್ ಮಾಡ್ಬಿಡಿ ಸರ್, ಡಿಗ್ರಿ ನೀವು ಹೇಗೋ ಭಗವದ್ಗೀತೆ ಹೇಳ್ಕೊಡ್ತೀರಲ್ವಾ, ಸೊ ಅದು ಮಾಡ್ಬಿಡಿ. ಇದನ್ನು ಹೇಳ್ತಾ ಇದ್ದೀರಾ, ಲೆಕ್ಚರ್ ಮಾಡಿದ್ವಿ, ಭಗವದ್ಗೀತೆ ಅಟೆಂಡ್ ಮಾಡಿದೀವಿ ಅಂತ ನಾವು ಚಾಂಟಿಂಗ್ ಕಲ್ತಿದೀವಿ, ಭಗವದ್ಗೀತೆ ಡಿಸ್ಕೋರ್ಸ್ 18 ಅಧ್ಯಾಯನೂ ಕೇಳಿದೀವಿ, ನೀವೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ
ನಾವು ಇಟ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದರಿಂದ ಏನು ಉಪಯೋಗ ಆಗಲ್ಲ. ಸರ್ಟಿಫಿಕೇಟ್ಗಳಿಗೆ ಏನು ಉಪಯೋಗ ಇಲ್ಲ. ಅದ ಒಂದು ಲೆವೆಲ್ಗೆ ಬೇಕು ಅನ್ಸ್ಬೋದು ಅಷ್ಟೇ ಹೊರತು ಅದರಲ್ಲಿ ಏನು ಇದಿಲ್ಲ. ಯಾರಿಗೋ ತೋರ್ಸೋದಕ್ಕೆ ಬೇಕಾಗ್ಬೋದು. ಅದರಿಂದ ನಮ್ಮ ಜ್ಞಾನ ಇಂಪ್ರೂವ್ ಆಗ್ಲಿಲ್ಲ, ನಮ್ಮ ಮನಸ್ಥಿತಿ ಇಂಪ್ರೂವ್ ಆಗ್ಲಿಲ್ಲ, ಇನ್ನೂ ಅಹಂಕಾರ ಬೆಳೆಯುತ್ತೆ ಹೊರತು ಬೇರೆ ಏನು ಇದಿಲ್ಲ. ಅಹಂಕಾರ ನಾಶ ಮಾಡೋದೇನೆ ವೇದಾಂತದ ಗುರಿ. ಅಹಂಕಾರ ಬೆಳೆಸ್ಕೊಳ್ಳೋ ಅಂಥದ್ದು ಯಾವುದೇ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಬುದ್ಧಿ ಅಷ್ಟೇನೆ. ನಮ್ಮ ಬುದ್ಧಿ ಬಿಟ್ಟು ವೇದಾಂತದ ಬುದ್ಧಿಗೆ ತಿಳ್ಕೊಬೇಕಾದಾಗ ಅವಾಗ ನಾವು ಹುಡುಕ್ತಾ ಇರೋದೆಲ್ಲದು ಸಿಗುತ್ತೆ. ಜೀವನದಲ್ಲಿ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಸೊ ಇದು ಹೀಗೆ ಹೇಳಿದ್ರೆ, ಇನ್ನೊಂದು ರೀತಿನಲ್ಲಿ ಇದನ್ನು ತಿಳ್ಕೊಬೇಕಾಗಿರೋದು, ಈಗ ಸದ್ಯಕ್ಕೆ ನನಗೆ ಮೋಕ್ಷ ಬೇಕು ಅಂತಂದ್ರೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಕೊಟ್ಟಿರೋದು ದೇವರು ಈ ದೇಹ ಕೊಟ್ಟಿದ್ದಾನೆ. ದೇಹ ಅಂದ್ರೆ ಬರೀ ದೇಹನೇ ಇಲ್ಲ, ದೇಹದ ಜೊತೆಗೆ ಮನಸ್ಸು, ಇಂದ್ರಿಯಗಳು ಎಲ್ಲ ಇದೆ. ಸೊ ಮನಸ್ಸು ಅಂತಂದ್ರೆ ಮನಸ್ಸಲ್ಲಿ 4 ಲೇಯರ್ ಅಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಅಂತಃಕರಣ ಚತುಷ್ಟಯ ಅಂತ. ಸೊ ಮನಸ್ಸಿಗೆ ಅಂತಃಕರಣ ಚತುಷ್ಟಯ ಅಂದ್ರೆ ಒಂದು ಮನಸ್ಸು. ಮನಸ್ಸು ಅನ್ನೋದಕ್ಕೆ ಮನಸ್ಸನ್ನ ಒಂದು ಎಮೋಷನ್ಸ್ ಇರುವಂತ ಒಂದು ಮನಸ್ಸು. ಇನ್ನೊಂದು ಬುದ್ಧಿ ಅಂತ ಹೇಳ್ತಾರೆ. ಮನೋಬುದ್ಧಿ ಚಿತ್ತ ಅಹಂಕಾರ. ಮನೋಬುದ್ಧಿ ಚಿತ್ತ ಅಹಂಕಾರ ಅನ್ನೋದು 4 ಲೇಯರ್ ಅಲ್ಲಿ ಇರುವಂತ ಮನಸ್ಥಿತಿ. 4 ಲೇಯರ್ನೂ ನಾವು ಹತೋಟಿಗೆ ತರಬೇಕಾಗ್ತದೆ. ಸೊ ಹಾಗಾಗಿ ಮನಸ್ಸು, ಬುದ್ಧಿ, ಆಮೇಲೆ ಚಿತ್ತ ಅಂತಂದ್ರೆ ನಮ್ದು ಮೆಮೊರಿ ಬ್ಯಾಂಕ್. ಮೆಮೊರಿ ಎಷ್ಟಿದೆ ನಿಮ್ದು ಮೊಬೈಲ್ ಅಲ್ಲಿ? 68 GB ಇದೆ ಅಥವಾ 126 GB ಇದೆ, ಈ ತರ. ಸೊ GB ನಲ್ಲಿ ಹೇಳ್ತಾ ಇದೀವಲ್ಲ, ಇದೆಲ್ಲ TV ನಲ್ಲೂ ಹೇಳಕ್ಕಾಗಲ್ಲ, ಇನ್ನೂ ಬೇರೆ ಬೇರೆ ಇದ್ರೊಳಗೆ ಹೇಳ್ಬೇಕಾಗತ್ತೆ. ಸೊ ಅಷ್ಟು ದೊಡ್ಡ ಮೆಮೊರಿ ಇರೋವಂಥದ್ದು ನಮ್ಮ ಬ್ರೈನ್, ನಮ್ಮ ಮೈಂಡ್. ಆ ಮೆಮೊರಿ ನಾವು ಅದರೊಳಗೆ 2% ಯೂಸ್ ಮಾಡ್ತಾ ಇಲ್ಲ. ಅಥವಾ ಪ್ರಪಂಚದಲ್ಲಿ ಇರುವಂತಹ ಮೋಸ್ಟ್ ಬುದ್ಧಿವಂತ ವ್ಯಕ್ತಿ ಅಂದ್ರೆ ಐನ್ಸ್ಟೀನ್ ಅಂತ ಹೇಳಿದ್ರು ಅವರು ಒಂದು 10% ಯೂಸ್ ಮಾಡಿರ್ಬೋದು ಅಷ್ಟೆ. ಅದಕ್ಕಿಂತ ಜಾಸ್ತಿ ಅವರು ಬೇರೆ 90% ಐಡ್ಲ್ ಆಗೇ ಇತ್ತು. ಸೊ ಹಾಗೆ ನೀವು 2% ಇರೋದನ್ನ ಜಾಸ್ತಿ ಮಾಡ್ಬೇಕಾದ್ರೆ, ಸೊ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ ನಾವು ಸ್ಥಿರ ಪ್ರಜ್ಞತೆಗೆ ಬರ್ತೀವಿ. ನಾವು 2% ಇರೋದನ್ನ 1% ಮಾಡ್ಕೊತಾ ಇದ್ರೆ ನಾವು ಇನ್ನು ಎಲ್ಲೋ ಹೋಗ್ತಾ ಇರ್ತೀವಿ, ಕುಂಭಕರ್ಣ ಆಗ್ತಾ ಇರ್ತೀವಿ. ನಾವು ವಿಭೀಷಣ ಆಗಕ್ಕೆ ಹೊರಡ್ಬೇಕೇ ಹೊರತು ಕುಂಭಕರ್ಣ ಆಗಕ್ಕೆ ನಮ್ಗೇನ್ ಟ್ರೈನಿಂಗೇ ಬೇಕಾಗಿಲ್ಲ. ನಮ್ಗೆಲ್ಲ ಮೊದ್ಲಿಂದಾನೇ ಗೊತ್ತಿದೆ. ಕುಂಭಕರ್ಣ ಆಗೋದು, ಊಟ ಮಾಡೋದು, ಚಿಂತೆ ಮಾಡೋದಕ್ಕೆ ಗೊತ್ತಿಲ್ವಾ? ಯಾರು ಹೇಳ್ಕೊಡ್ಬೇಕಾ? ಯಾರು ಹೇಳ್ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗದ ರೀತಿನಲ್ಲಿ ಇದನ್ನ ನೋಡಿದ್ರೆ ಭಗವದ್ಗೀತೆನ, ಇನ್ನೊಂದು ದೇಹ, ಮನಸ್ಸು ಮತ್ತೆ ಬುದ್ಧಿ, ಈ ಮೂರನ್ನು ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ಇರೋವಂಥದ್ದು ಭಗವದ್ಗೀತೆ. ದೇಹ ತಯಾರಿ ಮಾಡ್ಕೊಳ್ಳೋದಕ್ಕೆ ಮೊದಲು 6 ಅಧ್ಯಾಯಗಳು, ಮನಸ್ಸನ್ನ ತಯಾರಿ ಮಾಡ್ಕೊಳ್ಳೋದಕ್ಕೆ 2ನೇ 6 ಅಧ್ಯಾಯ, ಕೊನೆಯ 6 ಅಧ್ಯಾಯ ಬುದ್ಧಿನ ತಯಾರಿ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಮನೋಬುದ್ಧಿ, ದೇಹ, ಮನಸ್ಸು, ಬಾಡಿ, ಮೈಂಡ್, ಇಂಟೆಲೆಕ್ಟ್, BMI ಅಂತಂದ್ರೆ. ಸೊ ಬಾಡಿ, ಮೈಂಡ್, ಇಂಟೆಲೆಕ್ಟ್ಗೆ ಕೂಡ ಭಗವದ್ಗೀತೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ, ಬಾಡಿನ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಕರ್ಮಯೋಗ. ಸೊ ಉಪಾಸನಾ ಯೋಗ ಅಂದ್ರೆ ಹೇಗೆ ಧ್ಯಾನ, ಅದು ಏನೇನಿದೆ ಆ ಥರದ ವಿಚಾರಗಳನ್ನ ಹೇಳೋದಕ್ಕೆ ಇರೋವಂಥದ್ದು. ಮನಸ್ಸನ್ನ ಹೇಗೆ ಕೇಂದ್ರೀಕೃತ ಮಾಡ್ಕೋಬೇಕು ಅನ್ನೋದಕ್ಕೂ ಇರೋವಂಥದ್ದು 2ನೇದು ಉಪಾಸನಾ ಯೋಗ. ನಮ್ದು ಏನೇನೋ ತಪ್ಪು ಕಲ್ಪನೆಗಳಿದೆ, ಆ ತಪ್ಪು ಕಲ್ಪನೆಗಳನ್ನೆಲ್ಲ ತೆಗೆದು ಹಾಕೋದಕ್ಕೆ ಇರೋವಂಥದ್ದೇನೆ ಅದು ಉಪಾಸನಾ ಯೋಗ. ಅದಾದ್ಮೇಲೆ ಸರಿಯಾದ ಜ್ಞಾನ ಅಂದ್ರೆ ಆತ್ಮಜ್ಞಾನ ಅಂತ ಅಂದ್ರೆ ಏನು, ಅಲ್ಲಿ ನಮ್ಮನ್ನ ಹೇಗೆ ರಿಪೇರಿ ಮಾಡ್ಕೊಳ್ಳೋದು ಅನ್ನೋ ವಿಚಾರ, ಬುದ್ಧಿಗೆ ಹೇಳ್ಕೊಡುವಂಥ ವಿಚಾರ ಫುಲ್ ಡೀಟೈಲ್ ಆಗಿದೆ. ಪ್ರತಿಯೊಂದು ವಿಚಾರನೂ ತುಂಬಾ ಅಧ್ಯಾಯದಲ್ಲಿ ತುಂಬಾ ಬಹಳ ಡೀಟೈಲ್ ಆಗಿ ವಿಚಾರ ಇದೆ. ಇನ್ಕ್ಲೂಡಿಂಗ್ ಆಹಾರ ವಿಹಾರ ಹೇಗೆ ಮಾಡಬೇಕು, ಆಹಾರ ಏನು, ಯಾವ್ದು ತಗೋಬೇಕು ಅನ್ನೋ ಎಲ್ಲಾ ವಿಚಾರನೂ ಹೇಳುತ್ತೆ. ನಮ್ಮ ಮನಸ್ಸಲ್ಲಿ ಏನೆಲ್ಲ ಆಗತ್ತೆ, ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳ್ತಾರೆ. ದೈವಾಸುರ ಸಂಪದ್ ವಿಭಾಗ ಯೋಗ. ದೈವಿ ಬುದ್ಧಿ ಅಂತಂದ್ರೆ ಏನು, ಆಸುರಿ ಬುದ್ಧಿ ಅಂದ್ರೆ ಏನು, ನಮ್ಮಲ್ಲಿ ಆಸುರಿ ಬುದ್ಧಿ ಇದೆಯಾ, ದೈವಿ ಬುದ್ಧಿ ಇದೆಯಾ, ಇದೆಲ್ಲದನ್ನು ಒಂದೊಂದನ್ನು ತುಂಬಾ ಡೀಟೈಲ್ ಆಗಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಕೊನೆಯ 6 ಅಧ್ಯಾಯದಲ್ಲಿ ನಮ್ಮನ್ನ ರಿಪೇರಿ ಮಾಡ್ಕೊಳಕ್ ಬೇಕಾಗಿರೋ ಎಲ್ಲ ವಿಚಾರಗಳು ಇದೆ. ಸೊ ಮೊದಲು ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ಬುದ್ಧಿನ ತಯಾರಿ ಮಾಡ್ಕೊಳ್ಳೋದಕ್ಕೆ ಇರೋವಂಥ ಎಲ್ಲ ವಿಚಾರಗಳು ಇದೆ. ಹಾಗಾಗಿ ಅದನ್ನ ನೋಡೋದು.
ಸೊ ಈ ಮೂರು ಆದ ಮೇಲೆ ನಿಮಗೆ ಆಗುವಾಗ ನಿಮಗೆ ಸ್ಥಿತ ಪ್ರಜ್ಞತೆ ಸಿಗತ್ತೆ ಅಂತ ಕೃಷ್ಣ ಹೇಳಿರೋದು. ಈ ಕೊನೆ 52ನೇ ಅಧ್ಯಾಯ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ ನೋಡಿದ್ವು. 2ನೇ ಅಧ್ಯಾಯ ದೊಡ್ಡ ಅಧ್ಯಾಯ, 72 ಶ್ಲೋಕಗಳಿದೆ. 72 ಶ್ಲೋಕದಲ್ಲಿ ನಾವು ನಮ್ಮ ಅನುಕೂಲಕ್ಕೆ ಎಲ್ಲ ಅಲ್ಲಿ ಕೃಷ್ಣ ಹೇಳಿರೋ ವಿಚಾರಗಳ ಪ್ರಕಾರದಲ್ಲಿ ಏನಾಗಿದೆ ಅದನ್ನ 4 ವಿಭಾಗ ಮಾಡಿದ್ವಿ. 10ನೇ ಶ್ಲೋಕ ತನಕ ಅರ್ಜುನ ಶರಣಾಗತಿ, ಅವನಿಗೆ ಅರ್ಜುನ ಶರಣಾಗತಿ ಆಗ್ಬೇಕಾದ್ರೆ ಏನೆಲ್ಲ ಆಯ್ತು, ಹೇಗಾದ ಅಂತ ಆಯ್ತು. ಆಮೇಲೆ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಆತ್ಮ ವಿಚಾರ, ಆತ್ಮ ಅಂದ್ರೆ ಏನು, ಸೊ ಅದನ್ನ ವಿಚಾರ ಡೀಟೇಲ್ ಆಗಿ ಕೃಷ್ಣ ಹೇಳಿ, ಹಾಗಾಗಿ ಆತ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅರ್ಜುನ ಹೇಳು ನೀನು ಯುದ್ಧ ಮಾಡ್ಬೇಕು, ಕ್ಷತ್ರಿಯ ಆಗಿರೋನು ಅಂತ ಹೇಳೋ ವಿಚಾರನ 38ನೇ ಶ್ಲೋಕದವರೆಗೆ ಹೇಳಿದ್ರು. ಆಮೇಲೆ ಬ್ರೀಫ್ ಆಗಿ ಕರ್ಮಯೋಗ ಅಂದ್ರೆ ಏನು ಅಂತಂದ್ಬಿಟ್ಟು 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗದ ಬಗ್ಗೆ ಡೀಟೈಲ್ ಆಗಿ ಸ್ವಲ್ಪ ಬ್ರೀಫ್ ಆಗಿ, ಯಾಕೆಂದ್ರೆ ಇನ್ನೂ ಕರ್ಮಯೋಗ ಅಂತಾನೆ ಒಂದು ಅಧ್ಯಾಯನ ಹೇಳ್ತಾನೆ, ಇನ್ನೂ 6 ಅಧ್ಯಾಯಗಳು ಕರ್ಮಯೋಗಕ್ಕೆ ಇರೋವಂಥದ್ದು. ಹಾಗಾಗಿ ಮೊದ್ಲು ಏನಂದ್ರೆ ಟ್ರೈಲರ್ ತರ ತೋರಿಸ್ತಾ ಇದ್ದಾನೆ. ಸೊ ಈಗ ಕೊನೆಯದ್ರೊಳಗೆ ಇದಿಷ್ಟು ತಯಾರಿ ಆದ್ಮೇಲೆ ನಮಗೆ ಸ್ಥಿರ ಪ್ರಜ್ಞತೆ ಬರುತ್ತೆ, ಸ್ಥಿತ ಪ್ರಜ್ಞತೆ ಬರುತ್ತೆ, ಅದು ಹೇಗಿರುತ್ತೆ ಏನು ಅಂತ ಹೇಳೋದಕ್ಕೆ ಇರುವಂತ ವಿಚಾರ. ಸೊ ಈ ಸ್ಥಿರ ಪ್ರಜ್ಞತೆ ವಿಚಾರನ ನಾನು ಬರೀ ಸುಮ್ಮನೆ ಬ್ರೀಫ್ ಆಗಿ ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ಈ 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಪ್ರತಿಯೊಂದು ಶ್ಲೋಕನೂ ಬಹಳ ಇಂಪಾರ್ಟೆಂಟ್. ಈ ಶ್ಲೋಕ ಇಂಪಾರ್ಟೆಂಟ್ ಅಲ್ಲ, ಆ ಶ್ಲೋಕ ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಶ್ಲೋಕನೂ ಇಂಪಾರ್ಟೆಂಟ್. ಒಂದೊಂದು ಶ್ಲೋಕನೇ 1.5 ಗಂಟೆ ಭಾಷಣ ಮಾಡ್ಬೋದು, ಅಷ್ಟು ಇದೆ ಒಂದು ಶ್ಲೋಕದಲ್ಲೇ, ಅಷ್ಟು ವಿಚಾರಗಳಿದೆ. ಹಾಗಾಗಿ ನಾನು ಸಾಧ್ಯವಾದ್ರೆ ಮುಂದಿನ ಕ್ಲಾಸಲ್ಲಿ ಅಥವಾ ಇವತ್ತೇನೆ ಆಗೋ ಹಾಗಿದ್ರೆ ಕೆಲವು ಶ್ಲೋಕಗಳನ್ನು ತಗೊಂಡು ಅದ್ರ ಬಗ್ಗೆನೂ ಡೀಟೈಲ್ ಆಗಿ ಹೇಳ್ತೀನಿ. ಮತ್ತೆ ಈ ಸ್ಥಿರ ಪ್ರಜ್ಞತೆ ಬಗ್ಗೆನೆ ಈ 54ನೇ ಶ್ಲೋಕದಿಂದ 72ರೊಳಗೆ ಒಟ್ಟು ಏನ್ ಹೇಳಿದಾನೆ ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಹೇಳಿದಾಗೆ ಒಂದೊಂದು ಶ್ಲೋಕನೂ ಒಂದು ಆಣಿ ಮುತ್ತು ತರ, ಅದನ್ನ ಒಂದೊಂದು ವಜ್ರ ವೈಡೂರ್ಯ ತರ ಅದು ಇರೋಂತ ಶ್ಲೋಕಗಳು. ಹಾಗೆ ಆ ಶ್ಲೋಕದಕ್ಕೆ ಅಷ್ಟಷ್ಟು ಆಳವಾದ ಅರ್ಥಗಳಿದೆ. ಅದನ್ನು ಒಂದು ಸ್ವಲ್ಪ ಶ್ಲೋಕಗಳನ್ನ ತಗೊಂಡು ನಾವು ನೋಡೋಣ. ಇವತ್ತಾದ್ರೂ ಆಗತ್ತೆ, ಇಲ್ಲದೆ ಹೋದ್ರೆ ನೆಕ್ಸ್ಟ್ ಕ್ಲಾಸಲ್ಲೂ ಈ ಸ್ಥಿರ ಪ್ರಜ್ಞತೆಯಲ್ಲಿ ಡೀಟೈಲ್ ಒಂದು ಸ್ವಲ್ಪ ನೋಡಿ ಆಗೋ ಹಾಗಿದ್ರೆ ಅದನ್ನ ಮುಗಿಸೋಣ. ಸೊ ಈ 4ನೇ ಟಾಪಿಕ್, 2ನೇ ಅಧ್ಯಾಯದ 4ನೇ ಟಾಪಿಕ್ ಸ್ಥಿರ ಪ್ರಜ್ಞ ಅಥವಾ ಸ್ಥಿತ ಪ್ರಜ್ಞ ಅಂತ ಹೇಳಿದ್ರು ಒಂದೇ, ಸ್ಥಿರ ಪ್ರಜ್ಞ ಅಂತಂದ್ರು ಒಂದೇ. ನಮ್ದೇನಾದ್ರು ಸ್ಥಿತ ಪ್ರಜ್ಞತೆ ಇದೆಯಾ? ಇಲ್ವಲ್ಲ. ಕ್ಷಣಪಿತ್ತ ಕ್ಷಣಚಿತ್ತ ಅಂತ ಹಾಗೆ ನಮಗೆ ಎಲ್ಲ ಮನಸ್ಸು ಚೆನ್ನಾಗಿದ್ದಾಗ ಒಂಥರ ಇರುತ್ತೆ, ಸ್ವಲ್ಪ ಮನಸ್ಸು ಕುದೀತಾ ಇದ್ರೆ ಇನ್ನೊಂಥರ ಆಗ್ಬಿಡುತ್ತೆ. ನಾನಾಗಿರಲ್ಲ. ಇದ್ದಕ್ಕಿದ್ದ ಹಾಗೆ ನಾನು ರಾಕ್ಷಸಿ ಪ್ರವೃತ್ತಿ ಹೊಟ್ಟೋಗ್ತೀನಿ, ಇದ್ದಕ್ಕಿದ್ದಾಗೆ ಆಸುರಿ ಪ್ರವೃತ್ತಿ ಹೊಟ್ಟೋಗ್ತೀನಿ, ಇದ್ದಕ್ಕಿದ್ದಾಗೆ ಶಾಂತ ಪ್ರವೃತ್ತಿ ಬಂದ್ಬಿಡ್ತೀನಿ. ಈ ತರ ಎಲ್ಲ ಆಗ್ತಾ ಇದೆ. ಮನಸ್ಸು ಕೊತ ಕುದೀತಾ ಇರುತ್ತೆ, ಇದ್ದಕ್ಕಿದ್ದಾಗೆ ತಣ್ಣಗಾಗ್ಬಿಡುತ್ತೆ. ಈ ತರ ಇದ್ರೆ ಸ್ಥಿರ ಪ್ರಜ್ಞಾ ಅಂತ ಹೇಳಕ್ಕಾಗಲ್ಲ. ಯಾವಾಗ್ಲೂ ಒಂದೇ ತರ ಇರುವಂತ ಮನಸ್ಥಿತಿ, ಶಾಂತವಾದ ಮನಸ್ಥಿತಿನ ಪಡ್ಕೊಳ್ಳೋದಕ್ಕೆ ಭಗವದ್ಗೀತೆ ಇರೋದು. ಅದರಿಂದ ಏನಾಗುತ್ತೆ ಅಂತ ನೆಮ್ಮದಿ ಅದರದ್ದೆಲ್ಲ ಬಗ್ಗೆ ಕೃಷ್ಣ ಹೇಳ್ತಾನೆ. ಅದರಿಂದ ಏನ್ ಅನುಕೂಲ, ಮೋಕ್ಷಕ್ಕೆ ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ತಯಾರಿ, ಹಾಗೆ ಹೇಳೋದನ್ನು ಹೇಳ್ತಾನೆ ಮುಂದೆ. ಅದನ್ನು ನಾವು ಡೀಟೇಲ್ ಆಗಿ ನೋಡಿ. ತುಂಬಾ ಪ್ರತಿ ಅಧ್ಯಾಯದಲ್ಲಿರೋ ಪ್ರತಿಯೊಂದು ಪದಗಳು, ಪ್ರತಿಯೊಂದು ವಿಚಾರನೂ ಬಹಳ ಇಂಪಾರ್ಟೆಂಟು. ಸ್ಥಿರ ಪ್ರಜ್ಞ ಅಥವಾ ಸ್ಥಿತ ಪ್ರಜ್ಞ ಅಂತಂದ್ರೆ ಎರಡೂ ಒಂದೇನೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಈ ಸ್ಥಿತ ಪ್ರಜ್ಞ ಅಂತಂದ್ರೆ ನಮ್ಗೇನ್ ಅರ್ಥ ಆಗುತ್ತೆ ಅಂತಂದ್ರೆ, ಒಬ್ಬ ಮನುಷ್ಯ ಕರ್ಮಯೋಗನ ಸರಿಯಾಗಿ ಅರ್ಥ ಮಾಡ್ಕೊಂಡು ಹಾಗೆ ಜ್ಞಾನಯೋಗನೂ ಅರ್ಥ ಮಾಡ್ಕೊಂಡ್ರೆ ಅವನಿಗೆ ಒಂದು ಆತ್ಮಜ್ಞಾನ ಲಭಿಸುತ್ತೆ. ಸೊ ಈ ಆತ್ಮಜ್ಞಾನ ಅಂತಂದ್ರೆ ಏನು ಅಂದ್ರೆ, ನಮ್ಗೆ ಅನ್ಸಿರೋದು ಇಲ್ಲಿ ತನಕ ನಾನು ಅಂದ್ರೆ ಯಾರು ಅಂದ್ರೆ ಈ ದೇಹ ತೋರಿಸ್ತೀನಿ, ಈ ದೇಹ ತೋರಿಸ್ತೀನಿ, ಅಥವಾ ಈ ಮೈಂಡು ಬಾಡಿ ಇದೆಲ್ಲ ಏನೇನೋ ಹೇಳ್ತೀನಿ, ನನ್ನ ಮನಸ್ಸು, ನನ್ನ ಬುದ್ಧಿ, ಇಂಟೆಲೆಕ್ಟ್ ಅಂತೆಲ್ಲ. ಹಾಗಾಗಿ ಆತ್ಮಜ್ಞಾನ ಬರೋ ಹೊತ್ತಿಗೆ, ಇದು ಬರೋ ಅಷ್ಟೊತ್ತಿಗೆ ನನಗೆ ಅರ್ಥ ಆಗುತ್ತೆ, ನಾನು ಈ ದೇಹನೂ ಅಲ್ಲ, ನಾನು ಈ ಮನಸ್ಸು ಅಲ್ಲ, ಇದಕ್ಕಿನ್ನ ಬೇರೆ ವಿಚಾರ ಇದೆ ನಂದು. ಸೊ ಆತ್ಮ ಅಂತಂದ್ರೆ
ಆತ್ಮನೇ ಇರೋದು. ಆತ್ಮಕ್ಕೆ ಇವೆಲ್ಲವುದು ಇನ್ಸ್ಟ್ರೂಮೆಂಟ್ಸು. ಯಾವುದು? ಈ ಬಾಡಿ ಅಂದ್ರೆ ಬಾಡಿ ಮೈಂಡ್ ಎಲ್ಲವುದು ಇನ್ಸ್ಟ್ರೂಮೆಂಟ್ಸ್. ಸೊ ಬಾಡಿನಲ್ಲಿ ಏನಿದೆ? ಈ ದೇಹ ಇದೆ. ಈ ದೇಹದಲ್ಲಿ ಸ್ಥೂಲ ಶರೀರ ಇದೆ. ಸ್ಥೂಲ ಶರೀರದ ಹಿಂದೆ ಸೂಕ್ಷ್ಮ ಶರೀರ ಇದೆ. ಸೂಕ್ಷ್ಮ ಶರೀರದ ಹಿಂದೆ ಕಾರಣ ಶರೀರ ಇದೆ. ಸ್ಥೂಲ ಶರೀರ ನಿಮಗೆಲ್ಲ ಕಾಣಿಸ್ತಾನೆ ಇದೆ. ಹಾಗಾಗಿ ಸ್ಥೂಲ ಶರೀರದ ಬಗ್ಗೆ ಗೊತ್ತು ಮಾಡ್ಕೊಳ್ಳೋ ಅವಶ್ಯಕತೆ ಅಷ್ಟೊಂದು ಏನ್ ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಈ ಗ್ರಾಸ್ ಬಾಡಿ ಸ್ಥೂಲ ಶರೀರ ಅಂದ್ರೆ ಎಲ್ಲರಿಗೂ ನೋಡ್ತಿದ್ದಾಗೆ ಇದು ಶರೀರ ಗೊತ್ತಾಗುತ್ತೆ. ಇದು ವಯಸ್ಸಾಗಿರೋ ದೇಹ, ಇದು ಹುಡುಗಿಗೆ ದೇಹ, ಹುಡುಗ ದೇಹ, ಯಂಗು ಓಲ್ಡು ಅಂತದೆಲ್ಲ. ಆದ್ರೆ ಆ ದೇಹದ ಡಿಸ್ಕ್ರಿಪ್ಷನ್ ಗೊತ್ತಾಗುತ್ತೆ. ಆದ್ರೆ ಸೂಕ್ಷ್ಮ ಶರೀರ ಅಂತಂದ್ರೆ ನಮ್ಗೆ 5 ಜ್ಞಾನೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳಿದೆ, 5 ಪಂಚಪ್ರಾಣಗಳಿದೆ. ಅದಲ್ಲದೆ ಅಂತಃಕರಣ ಚತುಷ್ಟಯ ಅಂತ ಅಂದ್ಬಿಟ್ಟು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಲೇಯರ್ ಅಲ್ಲಿ ಮನಸ್ಸಿದೆ. ಸೊ ಇವಿಷ್ಟು ಸೇರಿ 19 ಸೇರಿಸಿ ಸೂಕ್ಷ್ಮ ಶರೀರ ಅಂತ ಅದ್ರ ಬಗ್ಗೆ. ಹಾಗೆ 19 ಉಪಕರಣಗಳು ಅಂತ ಹೇಳ್ತೀವಿ. ದೇಹ ಅನ್ನೋದು ಒಂದು ಉಪಕರಣ. ಈ 19 ಏನಿದೆ ಅದನ್ನ ಸೂಕ್ಷ್ಮ ಶರೀರ ಅಂತ, ಆ 19 ಕೂಡ ಉಪಕರಣಗಳು. ಸೊ ಅದಲ್ದಲೇನೆ ಕಾರಣ ಶರೀರ ಅಂತ ಇದೆ, ಅದು ಬೀಜ ರೂಪದಲ್ಲಿರುತ್ತೆ. ಸೊ ಅದು ಒಂದು ನಮ್ಮ ಬಾಡಿ ಇದೆಲ್ಲ ಆಗೋದಕ್ಕೆ ಇದಿಷ್ಟು ಉಪಕರಣಗಳು. ಇದಿಷ್ಟನ್ನು ಸೇರಿ ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರನ ಸೇರಿಸಿ ಅನಾತ್ಮ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಅದು ಆತ್ಮ ಅಲ್ಲ. ಅದು ಯಾವುದು ಆತ್ಮ ಅಲ್ವೋ ಅದೆಲ್ಲದು ಅನಾತ್ಮ. ಸೊ ನನ್ನ ಶರ್ಟ್ನ ನಾನು ಅಂತ ಹೇಳ್ಕೊತೀನ? ಇಲ್ಲ. ನನ್ನ ಪ್ಯಾಂಟು, ನನ್ನ ಕನ್ನಡಕ ಅಂತ ಬೇರೆ ಬೇರೆ ಹೇಳ್ತಾ ಇದ್ದೀನಲ್ವಾ. ಹಾಗೆ ನೀವು ವೇದಾಂತ ಜ್ಞಾನ ಬರ್ತಾ ಬರ್ತಾ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲ ಉಪಕರಣಗಳು. ಉಪಕರಣನ ಉಪಯೋಗಿಸ್ಕೊಳ್ತಾ ಇರೋನು ಆತ್ಮ. ಶರೀರದಲ್ಲಿರೋನು ಶರೀರಿ. ಅವನು ಆತ್ಮ. ಶರೀರದಲ್ಲಿರೋ ಅಂಥದ್ದು ಆತ್ಮ. ಆತ್ಮಕ್ಕೆ ಇದೆಲ್ಲ ಉಪಕರಣಗಳು. ಉಪಕರಣ ಉಪಯೋಗಿಸ್ಕೊಂಡು ಆತ್ಮ ಇದೆ ಅನ್ನೋ ವಿಚಾರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆ ಇರೋದನ್ನ ಹೇಳೋದಕ್ಕೆ ಈ ಜ್ಞಾನ ಅರ್ಥ ಆಯ್ತು ಅಂತಂದ್ರೆ ಇದನ್ನ ನಾನು ಸುಮ್ಮನೆ ತಿಳ್ಕೊಳ್ಳೋದಲ್ಲ, ಅದು ಮನಸ್ಪೂರ್ವಕವಾಗಿ ಅರ್ಥ ಆಗ್ತಿದ್ದಾಗೇನೆ ಅವನಿಗೆ ಸ್ಥಿರ ಪ್ರಜ್ಞಾ ಆತ್ಮಜ್ಞಾನ ಬಂದಿದೆ ಅಂತ. ಆತ್ಮಜ್ಞಾನ ಬಂದು ಮನಸ್ಸಿನಲ್ಲಿ ಕಾಫಿ ಡಿಕಾಕ್ಷನ್ ತರ ಇಳ್ಕೋಬೇಕು. ಇಳ್ಕೊಂಡ್ರೆ ಅವಾಗ ಆತ್ಮಜ್ಞಾನ ಪೂರ್ತಿ ಆಗಿದೆ ಅಂತ. ಇಲ್ಲದೆ ಹೋದ್ರೆ ನಮ್ಗೆಲ್ಲದು ಗೊತ್ತಿದೆ ಅಂತಿದ್ದ ಹಾಗೇನೆ ಎಲ್ಲ ವಿಚಾರ ನನಗೂ ಗೊತ್ತಿದೆ ಅಂತ ಅಂದ್ಬಿಡ್ತೀನಿ. ಗೊತ್ತಿದ್ದಾಕ್ಷಣ ನಾವು ಆಗಕ್ ಸಾಧ್ಯ ಇಲ್ಲ. ನಮ್ಗೆಲ್ಲ ಗೊತ್ತಿದೆ. ದುಡ್ಡು ಮಾಡೋ ವಿಧಾನ ಗೊತ್ತಿದೆ, ಹೇಗೆ ಬುದ್ಧಿವಂತರ ಆಗೋದನ್ನು ಗೊತ್ತಿದೆ. ಬುದ್ಧಿವಂತರಾಗಿದ್ದೀವ? ಇಲ್ಲ. ದುಡ್ಡು ಮಾಡಕ್ ಬರುತ್ತಾ? ಇಲ್ಲ. ಮಾಡಿದೀವ? ಇಲ್ಲ. ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಿಲ್ವಾ? ಎಲ್ಲ ಗೊತ್ತು. ಆದ್ರೆ ಯಾರು ಆರೋಗ್ಯ ಕಾಪಾಡ್ಕೊಂಡಿದೀವ? ಇಲ್ಲ. ಹೇಗೆ ಸಣ್ಣಗಿರ್ಬೇಕು ಅಂತ ಎಲ್ರಿಗೂ ಗೊತ್ತು. ಗೊತ್ತಿದ್ರೆ ಆಗ್ಲಿಲ್ಲ. ಎಲ್ಲ ಗೊತ್ತಿದೆ ಅನ್ನೋದೇ ಅಹಂಕಾರ ನಮ್ಗೆ. ಗೊತ್ತಿದ್ರೆ ಆಗ್ಲಿಲ್ಲ. ಅದೆಲ್ಲ ನಾನು ಕಾರ್ಯರೂಪಕ್ಕೆ ತಂದಿದ್ದೀನ ಅಂದ್ರೆ ಮಾತ್ರ ಅದು ಆಗುತ್ತೆ. ಸೊ ಹಾಗೆ ಈ ಆತ್ಮಜ್ಞಾನ ನಾನು ಬರೀ ಗೊತ್ತಿದೆ ಅಂತಂದ್ರೆ ಆಗ್ಲಿಲ್ಲ. ಗೊತ್ತಿರೋದನ್ನ ಹಾಗೆ ನಾನು ಕಾಫಿ ಡಿಕಾಕ್ಷನ್ ತರ ಮನಸ್ಸಿನಲ್ಲಿ ಇಳಿಸ್ಕೊಳ್ತಾ ಹೋದ್ರೆ ಅದೇನ್ ತುಂಬಾ ಕಷ್ಟದ ಕೆಲಸ ಅಲ್ಲ. ಡಿಗ್ರಿ ಮಾಡೋದೇ ಕಷ್ಟ, SLC ಮಾಡೋದೇ ಕಷ್ಟ. ಆತ್ಮಜ್ಞಾನ ಅರ್ಥ ಮಾಡ್ಕೊಳ್ಳೋದನ್ನ ಸ್ವಲ್ಪ ಮನಸ್ಸಿಟ್ರೆ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಗೆ ಸುಲಭವಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ನಾವು ಕಲ್ತ್ಕೊಂಡು ಹೋದ್ರೆ ಖಂಡಿತವಾಗಿ ನಮ್ಗೆ ಆತ್ಮಜ್ಞಾನ ಬರ್ತಿದ್ದಾಗೆ ಮೋಕ್ಷ ಅನ್ನೋದು ಆಗುತ್ತೆ. ಸೊ ಹಾಗಾಗಿ ಆತ್ಮಜ್ಞಾನ ಬರ್ತಿದೆ ಅಂತಂದ್ರೆ ನನಗೆ ಎಂತ ಕ್ಲಿಷ್ಟಕರವಾದ ಸನ್ನಿವೇಶಗಳಿದ್ರು ಲೈಫಲ್ಲಿ ಅದನ್ನೆಲ್ಲ ಕೂಲ್ ಆಗಿ ಎದುರಿಸುವಂತ ಒಂದು ಪರಿಸ್ಥಿತಿ ಬರುತ್ತೆ, ಅಥವಾ ಒಂದು ಮನಸ್ಥಿತಿ ಬರುತ್ತೆ. ಆ ಮನಸ್ಥಿತಿ ಬಂದವನಿಗೆ ಸ್ಥಿರ ಪ್ರಜ್ಞಾ ಅಂತ ಹೇಳ್ತಾರೆ. ಎಲ್ಲ ಪರಿಸ್ಥಿತಿಗಳನ್ನು ಕೂಲಾಗಿ, ಯಾರಿಗಿಷ್ಟ ಇಲ್ಲ, ಯಾರಿಗ್ ಬೇಡ ಆ ತರದ ಕೂಲಾಗಿ ಎಲ್ಲ ಜೀವನದ ಪರಿಸ್ಥಿತಿಗಳನ್ನು ಎದುರಿಸುವಂತ ಒಂದು ನಿಮ್ಗೆ ಶಕ್ತಿ ಬರುತ್ತೆ ಅಂದ್ರೆ ಯಾರಿಗೂ ಬೇಡ? ಎಲ್ರಿಗೂ ಬೇಕು. ಸೊ ಹಾಗಾಗಿ ಆ ನಾಲೆಡ್ಜ್ ಅನ್ನೋದು ಎಮೋಷನಲ್ ಸ್ಟ್ರೆಂತ್ ಆಗುತ್ತೆ ನಮ್ಗೆ. ಆ ಎಮೋಷನಲ್ ಸ್ಟ್ರೆಂತ್ ಆಗೋದನ್ನ ಪ್ರಾಜ್ಞಾ ಅಂತ ಹೇಳ್ತಾರೆ. ಅಂದ್ರೆ ಆತ್ಮಜ್ಞಾನ ನಮಗೆ ಮನಸ್ಸಿನಲ್ಲಿ
ಬೇರ್ ಬಿಟ್ಟಿದೆ ಅಂತಂದ್ರೆ ಅದನ್ನ ಪ್ರಾಜ್ಞ ಸ್ಥಿತಿ ಅಂತ ಹೇಳ್ತಾರೆ. ಆ ಪ್ರಾಜ್ಞ ಸ್ಥಿತಿ ಅದು ಏನಾಗುತ್ತೆ, ಪರ್ಮನೆಂಟ್ ಆಗಿರ್ಬೇಕು. ಅದು ಇವತ್ತು ಬಂದು ನಾಳೆ ಹೋಗೋ ತರ ಇದ್ರೆ, ಇವತ್ತು ತುಂಬಾ ಜ್ಞಾನ ಬಂದ್ಬಿಟ್ಟಿದೆ ನನಗೆ, ನಾಳೆಯಿಂದ ಇಲ್ಲ ಅಂತಂದ್ರೆ ಅದು ಪ್ರಾಜ್ಞಾ ಆಗಕ್ಕಾಗಲ್ಲ, ಸ್ಥಿರ ಪ್ರಜ್ಞಾ ಆಗಲ್ಲ. ಸ್ಥಿರ ಪ್ರಜ್ಞಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಎಮೋಷನಲ್ ನಾಲೆಡ್ಜ್, ಎಮೋಷನಲ್ ಸ್ಟೆಬಿಲಿಟಿನೂ ಇರಬೇಕು. ನನಗೆ ಹೀಗೆ ತಕ ಕುಣಿಯೋ ತರ ಇಲ್ದಲೇನೆ ಹಾಗೆ ಬುದ್ಧಿವಂತಿಕೆನೂ ಇರಬೇಕು. ಎರಡೂ ಸೇರಿ ಆದಾಗ ಅವನ ಸ್ಥಿರ ಪ್ರಜ್ಞತೆ. ಸೊ ಅದನ್ನ ಆ ಸ್ಥಿರ ಪ್ರಜ್ಞತೆ ಪೋರ್ಷನ್ ಅವನು ಹೇಳ್ತಾ ಇದ್ದಾನೆ. ಸೊ ಸ್ಥಿರ ಪ್ರಜ್ಞತೆನಲ್ಲಿ ಎರಡನ್ನು ಹೇಳ್ತಾ ಇದ್ದಾನೆ. ಒಂದು, ಸ್ಥಿರ ಪ್ರಜ್ಞಾ ಆಗೋದ್ ಹೇಗೆ ಅಂತ. ಸ್ಥಿರ ಪ್ರಜ್ಞಾ ಆಗ್ಬೇಕಾದ್ರೆ ವೇದಾಂತದಲ್ಲಿ ಹೇಗೆ ನಮ್ದು ಎಮೋಷನಲ್ ನಾಲೆಡ್ಜ್, ಎಮೋಷನಲ್ ಸ್ಟ್ರೆಂತ್ ಅಂತ ಇದೆ. ನಾವು ಯಾವಾಗ್ಲೂ ಎಮೋಷನಲಿ ವೀಕ್ ಆಗಿದ್ದೀವಿ, ಎಮೋಷನಲ್ ಸ್ಟ್ರೆಂತ್ ಬೇಕು ನಮಗೆ. ಎಲ್ಲವಾಗ್ಲೂ ಈ ಗೊಳೋ ಅಂತ ಅಳ್ತಾ ಕೂತ್ಕೊಂಡ್ಬಿಡೋದು, ಗೊಳೋ ಅಂತ ಅನ್ಬಿಡೋದು, ಸೊ ಯಾರೋ ಬಂದು ಸಮಾಧಾನ ಮಾಡೋಕೆ ಎಕ್ಸ್ಪೆಕ್ಟ್ ಮಾಡೋದು, ಇದೆಲ್ಲದುವೆ ನಾವು ಇನ್ನೂ ಸ್ಟ್ರೆಂತ್ ಇಲ್ಲ, ಎಮೋಷನಲ್ ಸ್ಟ್ರೆಂತ್ ಅಂತ. ಪ್ರತಿಯೊಂದಕ್ಕೂ ದುಃಖ ಆಗತ್ತೆ ನಮ್ಗೆ, ಇದಕ್ಕಿದ್ದಾಗೆ ದುಃಖ ಆಗತ್ತೆ, ಇದಕ್ಕಿದ್ದಾಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಈ ತರ ಎಲ್ಲ ಆಗ್ತಾ ಇದ್ರೆ ನಮ್ಗೆ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿಲ್ಲ. ಇಲ್ಲ ಈ ಕಡೆ ಹೊಟ್ಟೋಗ್ತೀವಿ, ಇಲ್ಲ ಈ ಕಡೆ ಹೊಟ್ಟೋಗ್ತೀವಿ. ಆ ಎಮೋಷನಲ್ ಬ್ಯಾಲೆನ್ಸ್ ನ ಅಚೀವ್ ಮಾಡೋದಕ್ಕೆ ಈ ವೇದಾಂತ, ಈ ಭಗವದ್ಗೀತೆ ಸಹಾಯ ಮಾಡಿದ್ರೆ, ಈ ಮಾಡಿದ್ದ ನಾಲೆಡ್ಜ್ ಪರ್ಮನೆಂಟ್ ಆಗಿ ಉಳ್ಕೊಂಡು ನನ್ನ ಹತ್ರ ಉಳ್ಕೊಂಡ್ರೆ ಅದು ಇಂಟೆಲೆಕ್ಚುಯಲ್ ನಾಲೆಡ್ಜ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಅವಾಗ ಸ್ಥಿರ ಪ್ರಜ್ಞ ಸ್ಥಿತಿ, ಅದನ್ನ ಮಾಡ್ಕೊಳ್ಳೋದಕ್ಕೆ ಹಾಗೆ ಅಂತ ಹೇಳುವಂಥದ್ದು. ಸೊ ಅದು ಹೇಗೆ ಆಗುತ್ತೆ ಅಂದ್ರೆ, ಇವತ್ತು ಒಂದ್ ದಿವಸ ಭಗವದ್ಗೀತೆ ಓದ್ಬಿಟ್ಟಿದೀನಿ ನಾನು, ಶುಕ್ರವಾರ 1.5 ಗಂಟೆ ಕೇಳ್ಬಿಡ್ತೀನಿ, ಮಂಗಳವಾರ. ಸೊ ಹಾಗಾಗೋದ್ರಿಂದ ನಾನು ಸ್ಥಿರ ಪ್ರಜ್ಞೆ ಆಗ್ಬಿಡ್ತೀನಿ ಅಂತಂದ್ರೆ, ಅದನ್ನ ಕೇಳಿದ್ದನ್ನ ಮೇಲಿಂದ ಮೇಲೆ ಕೇಳ್ತಾ ಇರ್ಬೇಕು ಮನಸ್ಸಲ್ಲಿ. ಅದನ್ನ ಮನಸ್ಸಲ್ಲಿ ನಾವು ಮಾತಾಡಿದ್ದಂತ ವಿಚಾರಗಳು ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಬರಬೇಕು. ಆ ಮೇಲಿಂದ ಮೇಲೆ ಬರ್ತಾ ಇದ್ದ ಹಾಗೆ ಅದು ಪರ್ಕೋಲೇಟ್ ಆಗುತ್ತೆ, ನಿಮ್ಮಲ್ಲಿ ಒಳಗಡೆಗೆ ಇಳ್ಕೊಳ್ಳುತ್ತೆ. ಇಲ್ಲದೆ ಹೋದ್ರೆ ಮೇಲೆ ಇದ್ದು ನಾಳೆ ದಿವಸಕ್ಕೆ ಮರ್ತು ಹೋಗುತ್ತೆ. ಸೊ ಪರ್ಕೋಲೇಟ್ ಆಗೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಬೇಕು. ಅದಕ್ಕೆ ಶ್ರವಣ ಮನನ ನಿಡಿಧ್ಯಾಸನ ಅಂತ ಹೇಳ್ತಾರೆ. ಹಾಗಾಗಿ ಗುರು ಅಂದ್ರೆ ಸತ್ಸಂಗ, ಅಂದ್ರೆ ಸತ್ಸಂಗ ಅಂದ್ರೆ ಭಜನೆ ಮಾಡೋದು, ಯಾವ್ದೋ ಕಥೆ ಕೇಳೋದು, ಅದನ್ನ ಸತ್ಸಂಗ ಅಂತ ಹೇಳಲ್ಲ. ಅಥವಾ ಅದ್ಯಾವುದೋ ಇದ್ ಮಾಡೋದನ್ನ ಸತ್ಸಂಗ, ಅದು ಒಂದು ಸತ್ಸಂಗ ಆದ್ರೂ ಸತ್ಸಂಗದ ಮೇನ್ ಉದ್ದೇಶ ನಾವು ನಮ್ಮನ್ನ ಆತ್ಮಜ್ಞಾನದ ಕಡೆ ಕರ್ಕೊಂಡು ಹೋಗೋದಿರ್ಬೇಕು. ಅಲ್ಲಿ ಆತ್ಮಜ್ಞಾನದ ಕಡೆ ಕರ್ಕೊಂಡು ಹೋಗದಲ್ಲೇ ಇರುವಂತ ಎಲ್ಲಾ ಸತ್ಸಂಗಗಳು, ನಾವು ಎಲ್ಲ ಆ ಗ್ರೂಪ್ ಅಲ್ಲಿ ಇದೀವಿ, ಈ ಗ್ರೂಪ್ ಅಲ್ಲಿ ಇದೀವಿ ಅಂತಂದ್ರೆ, ಆ ಗ್ರೂಪ್ ಅಲ್ಲಿ 20 ನಿಮಿಷ ಯಾವ್ದೋ ಶ್ಲೋಕಗಳೆಲ್ಲ ಹೇಳಿದ್ಮೇಲೆ ಆಮೇಲೆ ಯಾರ ಮನೇಲಿ ಪಾರ್ಟಿ ಮಾಡೋದು, ಯಾವ ತರ ಸೀರೆ ಉಟ್ಕೊಳ್ಳೋದು, ಯಾವ ತರ ಒಡವೆ ಹಾಕೊಳ್ಳೋದು, ಎಲ್ಲಿ ಹೊರಗಡೆ ಹೋಗೋದು, ಈ ತರ ಮಾತಾಡ್ತಾ ಇದೀವಿ ಅಂತಂದ್ರೆ ಅದು ಸತ್ಸಂಗ ಆಗಕ್ ಸಾಧ್ಯ ಇಲ್ಲ. ಸತ್ಸಂಗ ಆಗ್ಬೇಕಾದ್ರೆ ಆ ಜ್ಞಾನ ಮನಸ್ಸಿನಲ್ಲಿ ಇಳ್ಕೊಳ್ತಾ ಇರ್ಬೇಕು. ಮಾಡಿದ್ದ ಜ್ಞಾನ, ಬರೀ ಗಟ್ಟು ಮಾಡಿದ್ದ ಜ್ಞಾನ ಅದು ಬರೀ ಸ್ತೋತ್ರಗಳಾಯ್ತು, ಅದ್ರ ಜ್ಞಾನ ಇಳ್ಕೊಳ್ಬೇಕು. ಅದಕ್ಕೋಸ್ಕರ ಸತ್ಸಂಗ ಅಂತ ಅದನ್ನ ಹೇಳೋದು. ಅದು ಅಂದರೆ ಈ ತರ ಭಗವದ್ಗೀತೆಗಳೇ ಆಗ್ಲಿ, ಯಾವುದೇ ಉಪನ್ಯಾಸ, ಆತ್ಮಜ್ಞಾನದ ಉಪನ್ಯಾಸಗಳಾದ್ರೆ ಅದನ್ನ ಮಾಡೋದನ್ನ ಗುರು ಮುಖೇನ ಶಾಸ್ತ್ರಗಳನ್ನ ತಿಳ್ಕೊಳ್ಳೋದೇನಿದೆ. ಶಾಸ್ತ್ರ ಅಂತಂದ್ರೆ ನಾವು ಇಲ್ಲಿ ದಾನ ಕೊಡ್ಬೇಕು, ಅಲ್ಲಿ ಪೂಜೆ ಮಾಡ್ಬೇಕು, ಇಲ್ಲಿ ವಿಳ್ಯದೆಲೆ ಕೊಡ್ಬೇಕು, ಈ ತರದ್ದಲ್ಲ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಆತ್ಮಜ್ಞಾನ ಇರೋದನ್ನ ಶಾಸ್ತ್ರ. ಆತ್ಮಜ್ಞಾನದ ಅದು ಶಾಸ್ತ್ರ ಗ್ರಂಥಗಳು ಅಂದ್ರೆ ಆತ್ಮಜ್ಞಾನ ಇರೋ ವಿಚಾರಗಳನ್ನು ಮಾತ್ರ ಶಾಸ್ತ್ರ ಗ್ರಂಥಗಳು ಅಂತ. ಬಾಕಿದನ್ನೆಲ್ಲ ಸಂಪ್ರದಾಯ ಗ್ರಂಥಗಳು ಅಂತ. ಅದು ಒಂದು ಸಂಪ್ರದಾಯ, ಈ ಕಡೆ ಇರೋ ಸಂಪ್ರದಾಯ ಇನ್ನೊಂದು 100 ಕಿಲೋಮೀಟರ್ ಹೋದ್ರೆ ನಿಮ್ ಸಂಪ್ರದಾಯ ಬೇರೆ ಕಡೆ ಇರುತ್ತೆ. ನೀವು ಮಾಡಿದ ತರ ಮದ್ವೆ ಆ ಸಂಪ್ರದಾಯದವ್ರು ಮಾಡ್ತಾ ಇರಲ್ಲ. ಈ ಅವ್ರು ಮಾಡಿದ ತರ ಇನ್ನೊಂದು 500 ಕಿಲೋಮೀಟರ್ ಹೋದ್ರೆ ಅವರೇ ಬೇರೆ ತರ ಸಂಪ್ರದಾಯ. ಅವ್ರದೇ ಊಟ ತಿಂಡಿ ಬೇರೆ, ಅವ್ರದೇ ಬಟ್ಟೆ ಬರೆ ಬೇರೆ, ಅವ್ರದೇ ಮಾತುಕತೆ ಬೇರೆ, ಅವ್ರ ಮನೇಲೆ ಪೂಜೆ ಪುನಸ್ಕಾರಗಳು ಬೇರೆ. ಇದೆಲ್ಲ ಶಾಸ್ತ್ರ ಆಗಲ್ಲ. ನಾವು ಸುಮ್ನೆ ಹೇಳಿ ಶಾಸ್ತ್ರ ಅಂದ್ಬಿಟ್ಟು ಶಾಸ್ತ್ರದ ಹೆಸರನ್ನ ಕೆಡಿಸಿದೀವಿ. ಅದೆಲ್ಲ ಸಂಪ್ರದಾಯ ಮತ್ತೆ ಆಚರಣೆಗಳು. ಅದನ್ನ ಯಾವುದು ಅದು ಆಯಾ ಲೋಕಲ್ ಆಗಿ ಅವ್ರವ್ರು ಮಾಡ್ಕೊಂಡಿರುವಂತ ಸಾಮಾಜಿಕವಾಗಿ ಇರುವಂತ ವಿಚಾರಗಳು. ಆದ್ರೆ ಇದು ಆತ್ಮಜ್ಞಾನನ ಶಾಸ್ತ್ರ ಅಂತ ಹೇಳಿ. ಸೊ ವೇದದಲ್ಲಿ ಹೇಳಿರುವಂತ ಆತ್ಮಜ್ಞಾನನ ಶಾಸ್ತ್ರಜ್ಞಾನ ಅಂತ ಹೇಳ್ತಾರೆ. ಈ ಶಾಸ್ತ್ರಜ್ಞಾನನ ಪಡ್ಕೊಂಡ್ರೆ ಅಜ್ಞ ಇರೋನು ಪ್ರಾಜ್ಞ. ಅಜ್ಞ ಅಂತಂದ್ರೆ ಅಜ್ಞಾನಿ,
ಅಜ್ಞಾನಿ ಇರೋನು ಪ್ರಜ್ಞಾನಿ ಆಗ್ತಾನೆ. ಪ್ರಾಜ್ಞ ಅಂತಂದ್ರೆ ಪ್ರಜ್ಞೆ ಇರೋವಂಥ ವ್ಯಕ್ತಿ ಆಗ್ತಾನೆ. ಇವತ್ತು ನಮಗೆ ಪ್ರಜ್ಞೆ ಇಲ್ದಲೇ ಇರೋ ವ್ಯಕ್ತಿ ಇದೀವಿ. ಅಜ್ಞಾನಿ ಇದ್ದವನು ಪ್ರಾಜ್ಞ ಆಗ್ತಾನೆ. ಯಾರು ಕನ್ವರ್ಟ್ ಮಾಡ್ತಾರೆ? ಗುರು ಮತ್ತೆ ಶಾಸ್ತ್ರ ಅಜ್ಞಾನ ಪ್ರಾಜ್ಞನನ್ನಾಗಿ ಮಾಡುತ್ತೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಯು ಹ್ಯಾವ್ ಟು ಬಿ ವಿತ್ ದಿಸ್. ಇದು ವಾರಕ್ಕೆ 1.5 ಗಂಟೆ ಕೇಳ್ತಾ ಇದ್ದೀವಿ. ಆದ್ರೆ ನಾವು ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಆಮೇಲೆ ಟ್ಯೂಷನ್ಗೂ ಹೋಗಿ, ಆಮೇಲೆ ಹೋಮ್ವರ್ಕು ಮಾಡಿ 25 years ಕಲ್ತ್ಕೊಂಡಿದ್ವಿ. ಅದನ್ನ ಯಾವುದಕ್ಕೂ ಯೂಸಿಗೆ ಬರ್ತಾ ಇಲ್ಲ. ಆದ್ರೆ ಈ ಆತ್ಮಜ್ಞಾನ ಮೋಕ್ಷಕ್ಕೆ ದಾರಿ, ನಮ್ಮ ಮನಸ್ಥಿತಿ ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ದಾರಿ, ಇದು ಎಲ್ಲದಕ್ಕೂ ಬೇಕಾಗಿರುವಂತ ದಾರಿನ ಕಲ್ತ್ಕೊಳಕ್ಕೆ ನಮ್ಮ ಹತ್ರ ಪುರ್ಸೊತ್ತಿಲ್ಲ. 1.5 ಗಂಟೆ ಮಾತ್ರ ಕೊಡೋದೇನೆ ಬಹಳ ಗ್ರೇಟ್ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಹೆಚ್ಚಿನ ವಿಚಾರನ ಕಲ್ತ್ಕೊಂಡು ನಾವು ಅದನ್ನ ಪ್ರಾಜ್ಞ ಸ್ಥಿತಿಗೆ ಹೋಗೋದಕ್ಕೆ ಗುರು ಮತ್ತು ಶಾಸ್ತ್ರಗಳ ಸಹಾಯ ಮಾಡೋದ್ರಿಂದ ಅಜ್ಞ ಅಂತಂದ್ರೆ ಅಜ್ಞಾನಿ ಇದ್ದವನು, ಪ್ರಾಜ್ಞ ಅಂದ್ರೆ ಪ್ರಜ್ಞಾನಿ ಆಗೋದಕ್ಕೆ ಸ್ಥಿರ ಪ್ರಜ್ಞ ಸ್ಥಿತಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆ ಸ್ಥಿರ ಪ್ರಜ್ಞನ ಸ್ಥಿತಿನ ದಾಟಬೇಕು, ಅಲ್ಲಿಗೆ ಬರ್ಬೇಕು ನಾವು. ಸೊ ಆದ್ರೆ ನನಗೆ ನಾಲೆಡ್ಜ್ ಇದೆ, ಆದ್ರೆ ನಾಲೆಡ್ಜ್ ನಾನೇ ಬೇರೆ, ನಾಲೆಡ್ಜೇ ಬೇರೆ ಅಂತಂದ್ರೆ, ನೀರಿನ ಮೇಲೆ ಎಣ್ಣೆ ಹಾಕಿದ್ರೆ ನೀರೇ ಬೇರೆ ಲೇಯರು, ಎಣ್ಣೆನೇ ಬೇರೆ ಲೇಯರು. ನಾವು ಅವಾಗ ಏನ್ ಹೇಳ್ತೀವಿ ಅಂತಂದ್ರೆ, ಆ ಥರ ಜ್ಞಾನ ಪಡ್ಕೊಂಡವ್ರನ್ನ ಬರೀ ಪಂಡಿತರು ಅಂತ ಹೇಳ್ತಾರೆ. ಆ ಜ್ಞಾನ ಏನಪ್ಪಾ ಅಂದ್ರೆ, ನನಗೆ ಆ ವಿಷಯ ಗೊತ್ತಿದೆ, ಭಗವದ್ಗೀತೆ ಗೊತ್ತಿದೆ, ಭಾಗವತ ಗೊತ್ತಿದೆ, ಉಪನಿಷತ್ತು 10 ಉಪನಿಷತ್ತು 20 ಉಪನಿಷತ್ತು ಗೊತ್ತಿದೆ, ಆಮೇಲೆ ಬ್ರಹ್ಮಸೂತ್ರ ಗೊತ್ತಿದೆ ಅಂತ ಗೊತ್ತಿದೆ ಅಂತ ಹೇಳಿದ್ರೆ ಅದೇನಾಗುತ್ತೆ? ಪಂಡಿತ ಅಂತ ಆಗುತ್ತೆ ಅಷ್ಟೇನೆ. ಗೊತ್ತಿದ್ರೆ ಆಗಲ್ಲ. ಆ ಇಲ್ಲೇ ಬೇರೆ ಗೊತ್ತಿರೋದು ಅಂತಂದ್ರೆ ಅವನೇ ಬೇರೆ, ನನ್ನ ಐಡೆಂಟಿಟಿನೇ ಬೇರೆ, ಆ ಜ್ಞಾನದ ಐಡೆಂಟಿಟಿನೇ ಬೇರೆ. ಅದು ನನ್ನದು, ಆ ಜ್ಞಾನ ನನಗ್ ಗೊತ್ತಿದೆ ಅಂತ ಹೇಳ್ತಾ ಇದ್ರೆ ಅದಿನ್ನೂ ನನ್ನಲ್ಲಿ ಇಳ್ಕೊಂಡಿಲ್ಲ. ನನ್ನ ಒಳಗಡೆ ಇಳ್ಕೋಬೇಕು. ನನ್ನ ಒಳಗಡೆ ಇಳ್ಕೊಳ್ಳೋದು ಅಂತಂದ್ರೆ, ಇಳ್ಕೊಂಡಾಗ ಅದು ಹೇಗೆ ಅಂತಂದ್ರೆ, ಹಾಲು ಮತ್ತು ಜೇನು ಮಿಕ್ಸ್ ಮಾಡಿದ್ರೆ ಹಾಲು ಸಪ್ರೇಟ್ ಆಗಿರುತ್ತೆ, ಜೇನು ಸಪ್ರೇಟ್ ಆಗಿರುತ್ತೆ, ಸಕ್ಕರೆ, ಹಾಲು, ಸಕ್ಕರೆ ಎಲ್ಲ ಒಂದೇ ತರ, ಒಂದೇ ಮಿಕ್ಸ್ ಆದಂಗಿರುತ್ತೆ. ಆಯಿಲ್ಲು ಮತ್ತೆ ನೀರನ್ನ ಮಿಕ್ಸ್ ಮಾಡಿದ್ರೆ, ನನಗೆ ಭಗವದ್ಗೀತೆ ಓದಿದ್ದೀನಪ್ಪ, ಗೊತ್ತಿದೆ ಅಂತ ಹೇಳಿದ್ರೆ ಅದಿನ್ನೂ ನನಗೇನು ಒಳಗಡೆ ಬಂದಿಲ್ಲ, ಅದು ಹೊರಗಡೆ ಇದೆ. ಆಯಿಲ್ಲು ನೀರು ತರ ಬೇರೆ ಬೇರೆ ಲೇಯರ್, ನಾನೇ ಬೇರೆ ಲೇಯರು, ಜ್ಞಾನನೇ ಬೇರೆ ಲೇಯರ್. ಆ ತರ ಇದ್ರೆ ಅದನ್ನ ಜ್ಞಾನ ಮಟ್ಟಕ್ಕೆ ಹೋಗಕ್ಕಾಗಲ್ಲ. ಮಿಕ್ಸ್ ಆಗ್ಬೇಕು ನಮ್ಮ ಒಳಗಡೆ ಕಾಫಿ ಡಿಕಾಕ್ಷನ್ ತರ ಪರ್ಕೊಲೇಟ್ ಆಗ್ಬೇಕು. ಅದು ಆಗೋದ್ರಿಂದ ಏನಾಗುತ್ತೆ, ನನಗೆ ಈ ಒಂದು ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಏನಿದೆ ಅದೆಲ್ಲ ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ನೀವು ಬಿಡಕ್ಕಾಗಲ್ಲ, ನೀವು ಕೋಪ ಬಿಡಕ್ಕಾಗಲ್ಲ. ಈ ಜ್ಞಾನ ಬಂದು ಕೋಪ ನಿಮ್ಮಿಂದ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ರಾತ್ರಿ ಮಲ್ಕೊಂಡು ಓದ್ತಾ ಇದ್ದೀರಾ ಪುಸ್ತಕನ ಅಂತಂದ್ರೆ, ಪುಸ್ತಕ ನಿಮ್ ಕೈಲಿದ್ದಿದ್ದು ಯಾವಾಗ್ಲೂ ಬಿದ್ದು ಹೋಗುತ್ತೆ. ನೀವು ಪುಸ್ತಕ ಪಕ್ಕಕ್ಕೆ ತೆಗ್ದಿಟ್ರ? ಇಲ್ಲ. ನಿದ್ದೆ ಬರ್ತಿದ್ದ ಹಾಗೇನೆ ಪುಸ್ತಕ ಬಿದ್ದು ಹೋಯ್ತು, ಕೈಲಿದ್ದಿದ್ದೆಲ್ಲ ಬಿತ್ತು ಹೋಯ್ತು. ನೀವು ಹಿಡ್ಕೊಳ್ಬೇಕು ಅಂದ್ರೆ ಹಿಡ್ಕೊಳಕ್ಕಾಗಲ್ಲ ನಿದ್ದೆ ಬಂದಾಗ. ಹಾಗೆ ಜ್ಞಾನ ಬರ್ತಿದ್ದ ಹಾಗೇನೆ, ಆತ್ಮಜ್ಞಾನ ಬರ್ತಿದ್ದ ಹಾಗೇನೆ ನೀವು ಕೋಪ ಮಾಡ್ಕೋಬೇಕು ಅಂದ್ರೂ ಕೋಪ ಮಾಡ್ಕೊಳಕ್ಕಾಗಲ್ಲ, ದ್ವೇಷ ಮಾಡ್ಬೇಕು ಅಂದ್ರೆ ಆಗಲ್ಲ, ಅಸೂಯೆ ಮಾಡ್ಬೇಕು ಅಂದ್ರೂ ಆಗಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯ ಆ ಪುಸ್ತಕ ಹೇಗೆ ಬಿದ್ದು ಹೋಗುತ್ತೋ ಹಾಗೆ ಇದೆಲ್ಲ ಅದು ಬಿದ್ದು ಹೋಗುತ್ತೆ. ನೀವೇ ನಾನೇ ಬಿಟ್ಟು ಬಿಡ್ತೀನಿ ನಾಳೆಯಿಂದ ಕೋಪ, ಅವೆಲ್ಲ ಬಿಡಕ್ಕಾಗಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಬಿಡಕ್ಕಾಗಲ್ಲ. ಹಾಗಾಗಿ ಗುರು ಮತ್ತು ಶಾಸ್ತ್ರ ಇದರಿಂದ ಮಾತ್ರ ಆಟೋಮೆಟಿಕ್ ಆಗಿ ಬಿಟ್ಟು ಹೋಗುತ್ತೆ. ಅದನ್ನ ಬರೀ ನಾನು ಬೇರೆ ಹೊರಗಡೆ ಇಟ್ಟಿದ್ದೀನಿ ಜ್ಞಾನ, ಇನ್ನು ಮನೆಯೊಳಗೆ ಬಿಟ್ಕೊಂಡಿಲ್ಲ, ಮನಸ್ಸಿನೊಳಗೆ ಬಿಟ್ಕೊಂಡಿಲ್ಲ ಅಂದ್ರೆ ಅದು ಆಗಲ್ಲ. ನನಗ್ ಗೊತ್ತಿದೆ, ಇನ್ನೊಬ್ರಿಗೆ ನಾನು ಹೇಳಕ್ ಗೊತ್ತಿದೆ, ಇನ್ನೊಬ್ರಿಗೆ ಹೀಗೆಲ್ಲ ಹೇಳ್ಬೇಕು, ಅವ್ರಿಗೆ ಅಡ್ವೈಸ್ ಮಾಡಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ನನ್ನನ್ನ ನಾನು ರಿಪೇರಿ ಮಾಡ್ಕೊಳ್ಳೋದಕ್ಕೆ ಕಲಿತಾ ಇದ್ದೀನಿ. ಅದನ್ನೆಲ್ಲ ನಾನು ನನ್ನ ಜೀವನದಲ್ಲಿ ಅದನ್ನ ಅನುಭವಿಸ್ತಾ ಇದ್ದೀನಿ ಜ್ಞಾನನ ಅಂತಂದ್ರೆ, ಅವಾಗ ನಾನು ಹಾಲು ಜೇನು ಆಗ್ತೀನಿ. ಇಲ್ಲದೆ ಹೋದ್ರೆ ಎಣ್ಣೆ ನೀರು ತರ ಇರ್ತೀನಿ ಸಪ್ರೇಟ್ ಆಗಿ. ಸೊ ಹಾಗಾಗಿ ಈ ವೇದಾಂತ ಜ್ಞಾನ ಕಂಟಿನ್ಯೂಸ್ ಆಗಿ ಶ್ರವಣ, ಮನನ, ನಿಡಿಧ್ಯಾಸನ ಅಂತ ಹೇಳಿದಾಗೆ ಅದನ್ನ ಮಾಡ್ತಾ ಹೋಗಿ ಸತ್ಸಂಗ ವಿಚಾರದಲ್ಲಿ ಇರೋದಕ್ಕೆ ಅದನ್ನ ಹೇಳುವಂತ ಸ್ಥಿತ ಪ್ರಜ್ಞ ಸ್ಥಿತಿಗೆ ಬರುತ್ತೆ. ಸೊ ಅದನ್ನ ಬರುವಂತ ವಿಚಾರ ಆದ್ರೆ, ಆ ಸ್ಥಿತ ಪ್ರಜ್ಞೆ ಆದ್ಮೇಲೆ ನನ್ನ ಜೀವನದಲ್ಲಿ ಏನೆಲ್ಲ ಘಟಿಸುತ್ತೆ ಅಂದ್ರೆ ಏನೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ಅನ್ನೋದನ್ನ ಸ್ಥಿತ ಪ್ರಜ್ಞ
ಸ್ಥಿತಪ್ರಜ್ಞ ಸಾಧನೆಗಳು ಹೇಗೆ ಮಾಡಬೇಕು, ಸ್ಥಿತಪ್ರಜ್ಞನ ಲಕ್ಷಣಗಳೇನು, ಎರಡನ್ನು ಹೇಳುವಂಥದ್ದು ಇದರಲ್ಲಿ ಹೇಳಿರುವಂಥದ್ದು. ಯಾವುದು 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಅದನ್ನ ಹೇಳಿರುವಂಥದ್ದು. ಸೊ ಸ್ಥಿತಪ್ರಜ್ಞ ಸಾಧನಾನಿ ಅಂತಂತ ಅಂದ್ರೆ ಸಾಧನ ಅಂತಂದ್ರೆ ಆ ಸ್ಥಿತಪ್ರಜ್ಞತೆನ ಹೇಗೆ ಮಾಡಬೇಕು ಅಂತಂದ್ರೆ ಒಂದು 3 ಡಿಸಿಪ್ಲಿನ್ ಹೇಳ್ತಾನೆ. ಸೊ ಅದು ಎಕ್ಸರ್ಸೈಸ್ ತರ ಒಂದು, ಅಂದ್ರೆ ನಾವೇನೋ ಕೈ ಎತ್ತದು, ಬಾಡಿ ಇದು ಮೆಂಟಲ್ ಜಿಮ್ ಎಕ್ಸರ್ಸೈಸ್ ಆ ಥರದ್ದು ಅಂತಲ್ಲ, ಇದು ಫಿಸಿಕಲ್ ಎಕ್ಸರ್ಸೈಸ್ ಇನ್ನ ಇದನ್ನ ನಾವು ಸೈಕಲಾಜಿಕಲ್ ಎಕ್ಸರ್ಸೈಸ್ ಆಗಿ ತಗೋಬೇಕು. ಯಾವುದು ಅಂತಂದ್ರೆ ಒಂದು ಇಂದ್ರಿಯ ನಿಗ್ರಹ ಅಂತ ಹೇಳ್ತಾನೆ. ಆ ಇಂದ್ರಿಯ ನಿಗ್ರಹ ಮಾಡೋದು ಅಷ್ಟು ಸುಲಭನ ಸಾರ್ ಅಂತಂದ್ರೆ, ವೇದಾಂತದ ಜ್ಞಾನನ ನಾವು ಮಾಡ್ಕೊಳ್ತಾ ನಿಮ್ಮ ಇಂದ್ರಿಯಗಳು ನಿಮ್ಮ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಈಗ ನೀವು ಇಂದ್ರಿಯಗಳಿಗೆ ದಾಸ ಆಗಿದ್ದೀರಾ, ಇಂದ್ರಿಯ ಹೇಳಿದಾಗೆ ಕೇಳ್ತಾ ಇದೆ. ನೀವು ಜಾಮೂನ್ ಬೇಕು ಅಂದ್ರೆ ತಡ್ಕೊಳಕ್ ಆಗದಲ್ಲೇ ಹೋಗಿ ತಿಂದೇ ಬಿಡ್ತೀರಾ ಹೋಗಿ. ಸೊ ಇನ್ನೇನೋ ಬೇಕು ಅಂದ್ರೆ ಮಾಡ್ಬಿಡ್ತೀರಾ. ಸೊ ಇದೆಲ್ಲ ಒಂದು ಇಂದ್ರಿಯ ಹೇಳ್ದಾಗೆ ನೀವು ಅಲ್ಲಿ ಹೋಗ್ಬೇಕು ಅಂದ್ರೆ ಹೋಗ್ಬಿಡ್ತೀರಾ, ಅದ್ ತಿನ್ಬೇಕು ಅಂದ್ರೆ ಅದ್ ಕೊಂಡ್ಕೋಬೇಕು ಅಂದ್ರೆ ಕೊಂಡ್ಕೊಂಡ್ಬಿಡ್ತೀರಾ, ಅವ್ರಿಗೆ ಬೈಬೇಕು ಅಂದ್ರೆ ಬೈದ್ ಬಿಡ್ತೀವಿ, ಅಥವಾ ಇವ್ರನ್ನ ಹೊಗಳಬೇಕು ಅಂದ್ರೆ ಈ ತರ ಎಲ್ಲಾದುವೆ ಏನಾಗಿದೆ, ಇಂದ್ರಿಯಗಳ ದಾಸ. ಇಂದ್ರಿಯ ಕುಣಿಸ್ದ ಹಾಗೆ ನಾವು ಕುಣಿಸ್ತಾ ಇದೀವಿ. ಅವಾಗ ಏನಾಗುತ್ತೆ, ಇಂದ್ರಿಯ ನನ್ನ ಕಂಟ್ರೋಲಿಗೆ ಬರೋ ತರ ಮಾಡುವಂತ ಜ್ಞಾನ ಹೇಳ್ಕೊಡೋದಕ್ಕೆ ಇರೋದು ಭಗವದ್ಗೀತೆ. ಇಂದ್ರಿಯ ನಿಗ್ರಹ ಅಂತ ಹೇಳಿದ್ದಾರೆ. ಮೊದಲನೇ ಸ್ಟೆಪ್ಪು ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದಕ್ಕೆ ಹೇಗೆ, ಅದಕ್ಕೆ ಏನೆಲ್ಲ ಸಾಧನ ಇದೆ ಅಂತಂದ್ರೆ ಭಗವದ್ಗೀತೆಯಲ್ಲಿ ಕೆಲವೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಸೊ ಆ ವಿಚಾರಗಳನ್ನ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, ಇಲ್ಲಿ ಹೇಳಿಲ್ಲ. ಸೊ ಅಷ್ಟೊಂದು ಡೀಟೈಲ್ ಆಗಿ ಸೆನ್ಸ್ ಆರ್ಗನ್ಸ್ ಅಂದ್ರೆ ಸೆನ್ಸ್ ಆರ್ಗನ್ಸ್ ಅಂದ್ರೆ ಯಾವುದು, ನನಗೆ ಫಾರ್ ಎಕ್ಸಾಂಪಲ್ ಜಾಮೂನ್ ಬೇಕು ಅಂತ ಅನ್ಬೇಕಾದ್ರೆ ಎಷ್ಟೆಲ್ಲ ವಿಚಾರ ಇದೆ ಅಂತಂದ್ರೆ, ಜಾಮೂನ್ ಬೇಕು ಅನ್ಬೇಕಾದ್ರೆ ಆ ಬೇಕು ಹಿಂದೆ ಏನಿದೆ, ನನಗೆ ನಿಜವಾಗ್ಲೂ ಜಾಮೂನ್ ಬೇಕಾ, ಜಾಮೂನ್ ಯಾತಕ್ ಬೇಕು ಅಂತ ನಾವು ಪ್ರಶ್ನೆ ಮಾಡೋ ಅಂಥದ್ದು ಇದೆಯಲ್ಲ, ಅದು ಆತ್ಮಜ್ಞಾನ. ಜಾಮೂನು ಯಾತಕ್ಕೆ ಬೇಕು ಅಂತ ಕೇಳಿದಾಗ ನನಗೆ ಅವಾಗ ಆನ್ಸರ್ ಏನ್ ಬರುತ್ತೆ ಅಂದ್ರೆ, ಜಾಮೂನು ಸಂತೋಷ ಸಿಗುತ್ತೆ ತಿಂದ್ರೆ, ನನಗೆ ಖುಷಿ ಆಗುತ್ತೆ ಜಾಮೂನ್ ತಿಂದ್ರೆ. ಹೌದಾ, ಜಾಮೂನ್ ತಿಂದ್ರೆ ಖುಷಿ ಆಗುತ್ತಾ ಅಂತಂದ್ರೆ ಇದು ಆತ್ಮಜ್ಞಾನ. ಈ ತರದ್ದನ್ನ ಆತ್ಮಜ್ಞಾನದಲ್ಲಿ ಇದು ಬರೀ ಸುಮ್ಮನೆ ಎಕ್ಸಾಂಪಲ್, ಒಂದು ಇಂದ್ರಿಯದ ಬಗ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಮ್ಗೆ ಪಂಚ ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಇದೆ. ಅದಲ್ಲದೆ ಪಂಚ ಕರ್ಮೇಂದ್ರಿಯಗಳು ಅಂತಂದ್ರೆ 2 ಕೈ 2 ಕಾಲು, ಡೈಜೆಸ್ಟಿವ್ ಸಿಸ್ಟಮ್, ನಾಲ್ಗೆ, ಮತ್ತೆ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇದು 5 ಕರ್ಮೇಂದ್ರಿಯಗಳು. ಅದಲ್ದಲೇನೆ ಅಂತಃಕರಣ ಚತುಷ್ಟಯ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇದು 4 ಏನಿದೆ ಇದು. ಅದಲ್ದಲೆ ಪಂಚಪ್ರಾಣಗಳಿದೆ. ಪಂಚಪ್ರಾಣಗಳು ನಾವು ಹೇಳ್ದಾಗ ಕೇಳ್ತಾ ಇಲ್ಲ, ಯಾಕೆಂದ್ರೆ ನಮಗ್ ಸರಿಯಾಗಿ ಅಡ್ಡ ಏನೇನೋ ಇವತ್ತು ವಾಯು ದೋಷ, ಆ ದೋಷ, ಈ ದೋಷ, ಇಲ್ಲಿ ಹಿಡ್ಕೊಂಡಿದೆ, ಅಲ್ಲಿ ಹಿಡ್ಕೊಂಡಿದೆ ಅಂದ್ರೆ ನಮ್ದು ಪ್ರಾಣದಲ್ಲಿ ಪ್ರಾಣ ಸರಿಯಾಗಿ ಓಡಾಡ್ತಾ ಇಲ್ಲ. ಅಂದ್ರೆ ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ 5 ಪಂಚ ಪ್ರಾಣಗಳು ನಮ್ಮ ಬಾಡಿನಲ್ಲಿ ಸರಿಯಾಗಿ ಓಡಾಡಬೇಕು. ಸರಿಯಾಗಿ ಓಡಾಡ್ತಾ ಇದ್ರೆ ನಮ್ಮ ಆರೋಗ್ಯ, ನಮ್ಮ ಮನಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ. ಈ 19 ಹೇಗೆ ನಿಗ್ರಹ ಮಾಡಬೇಕು ಅಂತ ಹೇಳೋದನ್ನ ವೇದಾಂತ ಹೇಳ್ಕೊಡತ್ತೆ. ಸೊ ಈ 19 ಕಂಟ್ರೋಲಿಗೆ ತಗೊಂಡ್ಬರೋದು ಹೇಗೆ ಅಂತ. ಅದಕ್ಕೆ ಏನಪ್ಪಾ ಅಂತಂದ್ರೆ, ಈಗ ಜಾಮೂನ್ ತಿಂದ್ರೆ ಖುಷಿ ಆಗುತ್ತೆ ಅಂತಂದ್ರೆ ವೇದಾಂತ ಹೇಳುತ್ತೆ, ನೀನು ಜಾಮೂನ್ ತಿಂದ್ರೆ ಖುಷಿ ಆಗುತ್ತೆ ಅನ್ನೋದು ನಿನ್ನ ತಪ್ಪು ಗ್ರಹಿಕೆ. ನಿನಗೆ ಜಾಮೂನು ಯಾತಕ್ ಬೇಕು ಅಂದ್ರೆ, ಜಾಮೂನ್ ಬೇಕಾಗಿಲ್ಲ ನಿನಗೆ. ಜಾಮೂನ್ ಹಿಂದೆ ಅದ್ರ ಖುಷಿ ಸಿಗತ್ತೆ. ಯು ಆರ್ ಸರ್ಚಿಂಗ್ ಖುಷಿ. ನೀವು ಬೇಕಾಗಿರೋದು ಆನಂದ ಬೇಕಾಗಿದೆ. ಆದ್ರೆ ಹುಡುಕ್ತಾ ಇರೋದು ಜಾಮೂನು, ಹುಡುಕ್ತಾ ಇರೋದು ಬಟ್ಟೆ, ಬರೆ, ಅಥವಾ ಮನೆ, ವಸ್ತು, ಅಥವಾ ಹೆಸರು, ಕೀರ್ತಿ, ಹೊಗಳಿಕೆ. ಇದೆಲ್ಲ ಆಗೋದ್ರ ಹಿಂದೆ ಏನ್ ಹುಡುಕ್ತಾ ಇದೀವಿ ಅಂದ್ರೆ, ಅದ್ರ ಹಿಂದೆ ಆನಂದ ಸಿಗುತ್ತೆ ಅಂತ ಅದನ್ನೆಲ್ಲ ಹುಡುಕೊಂಡು ಹೋಗ್ತಾ ಇದೀವಿ. ಇದು ನಮ್ಮ ತಪ್ಪು ಗ್ರಹಿಕೆ. ಹಾಗಾದ್ರೆ ಜಾಮೂನ್ ಸಿಕ್ಕಿದ್ರೆ, ಜಾಮೂನ್ ತಿಂದ್ರೆ ಖುಷಿ ಆಗತ್ತೆ ಅನ್ನೋದಾದ್ರೆ ಓಕೆ, ಕೂತ್ಕೊ, ನಿನ್ಗೆ ಜಾಮೂನ್ ತಿಂದ್ರೆ ಖುಷಿ ಆಗತ್ತೆ ಅಂತ ಇದೆಯಲ್ವಾ, ಐ ವಿಲ್ ಗಿವ್ ಯು 100 ಜಾಮೂನ್, ಈಗ ಕೂತ್ಕೊಂಡು ತಿನ್ನು. 100 ಟೈಮ್ ಖುಷಿ ಆಗತ್ತಲ್ವಾ. 1 ಜಾಮೂನ್ ತಿಂದ್ರೆ ಖುಷಿ ಆಗೋವಾಗಿದ್ರೆ 100 ಟೈಮ್ ಖುಷಿ ಆಗ್ಬೇಕು. ಆ ವಸ್ತುವಿನಲ್ಲಿ ಖುಷಿ ಇದ್ರೆ ಜಾಸ್ತಿ ಸಿಕ್ಕಿದಷ್ಟು ನಿಮ್ಗೆ ಖುಷಿ ಆಗ್ಬೇಕು. ಆಗಲ್ಲ. ಸೊ 2ನೇ ಜಾಮೂನ್ ತಿರೋದಕ್ಕೆ ವಾಂತಿ ಬರುತ್ತೆ.
ಮೂರನೇ ಜಾಮೂನ್ ತಿಂದ ಹೊತ್ತಿಗೆ ವಾಂತಿ ಬಂದೇ ಹೋಗುತ್ತೆ. ಸೊ ಹಾಗಾದ್ರೆ ವಸ್ತುನಲ್ಲಿ ಸಂತೋಷ ಇದೆಯಾ? ವಸ್ತು ಹಿಂದ್ಗಡೆ ಸಂತೋಷ ಸಿಗ್ತಾ ಇದೆ ಅಂತ ನನ್ನ ಭ್ರಮೆನಲ್ಲಿ ವಸ್ತುವನ್ನ ಚೇಂಜ್ ಮಾಡ್ತಾ ಇದ್ದೀನಿ. ವಸ್ತುಗಳು ವಿಷಯಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಆ ವಿಷಯಗಳು ಚೇಂಜ್ ಮಾಡೋದ್ರಿಂದನೂ ಸಂತೋಷ ಸಿಗುತ್ತೆ ಅಂತ ಹೋಗುತ್ತೆ. ನಾನು ಆ ಪುಸ್ತಕ ಓದಿದ್ದೀನಿ, ಆ ವಿಚಾರ ನನಗೆ ಗೊತ್ತಿದೆ, ಈ ವಿಚಾರ ಗೊತ್ತಿದೆ, ಯಾತಕ ವಿಚಾರಗಳೆಲ್ಲ ತಿಳ್ಕೊತಾ ಇದ್ದೀವಿ ಅಂತಂದ್ರೆ ಆ ವಿಚಾರ ತಿಳ್ಕೊಳ್ಳೋದ್ರಿಂದ ಏನೋ ನಾನು 10 ಜನದ ಮುಂದೆ ಸಂತೋಷ ನಾನು ಹೇಳಿದ್ರೆ ನಾನು ಗ್ರೇಟ್ ಅಂತಾರೆ. ಆ ಗ್ರೇಟ್ ಅನ್ನೋದ್ರಿಂದ ಸಂತೋಷ ಸಿಗುತ್ತೆ. ಸೊ ಎಲ್ಲಾ ಕೆಲಸ ಮಾಡ್ತಾ ಇರೋದ್ರ ಹಿಂದೆ ಇರೋದು ಸಂತೋಷ ಹುಡುಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಗೆ ಬರ್ತೋಗಿದೆ. ಆದ್ರೆ ಕ್ಷಣಿಕವಾಗಿ ಏನಾಗುತ್ತೆ, ಅದು ಮಾಡ್ತಿದ್ದಾಗೆ ಸಂತೋಷ ಸಿಗುತ್ತಲ್ವಾ, ಅದನ್ನ ಮಾಡ್ಬೋಣ ಅಂತ. ಅದು ಮಾಡಿದ್ರೆ ಅಟ್ಲೀಸ್ಟ್ ಎಷ್ಟೊತ್ತಿದೆ, ಜಾಮೂನ್ ತಿಂದ ತಕ್ಷಣ ಮಾತ್ರ ಸಂತೋಷ, ಆಮೇಲೆ ಆಲ್ರೆಡಿ ಹೊರಟೋಯ್ತು. ಗಂಟ್ಲಿಂದ ಒಳಗಡೆ ಹೋಗ್ತಿದ್ದಾಗೆ ಸಂತೋಷ ಹೊರಟೋಯ್ತಲ್ವಾ. ಎಲ್ಲಿದೆ ಸಂತೋಷ? ಮನೆ ಕಟ್ಟಿದ ಮೇಲೆ ಮನೆಗೆ ಸಂತೋಷ ಹೊರಟೋಯ್ತು. ಮದುವೆ ಆಗ್ತಿದ್ದಾಗೆ ಮದುವೆ ಆಗಿ ಸಂತೋಷ ಹೊರಟೋಯ್ತು. ಮಕ್ಕಳಾಗ್ತಿದ್ದಾಗೆ ಮಕ್ಕಳ ಸಂತೋಷ ಹೊರಟೋಯ್ತು. ಡಿಗ್ರಿ ಆಗ್ತಿದ್ದಾಗೆ ಡಿಗ್ರಿ, ಕೆಲಸ ಸಿಗ್ತಿದ್ದಾಗ ಕೆಲಸ ಸಂತೋಷ ಹೊರಟೋಯ್ತು. ಮತ್ತೆ ಎಲ್ಲಿದೆ ಸಂತೋಷ? ಇದನ್ನ ಹುಡುಕೋದು ಏನಿದೆ, ಇದನ್ನ ಸ್ಥಿರ ಪ್ರಜ್ಞನ ಲಕ್ಷಣಗಳು. ಇದಕ್ಕೆ ಬೇಕಾಗಿರೋ ಸ್ಟೆಪ್ಸ್ ಯಾವುದು ಅಂತ ಅನ್ನೋದನ್ನ ಭಗವದ್ಗೀತೆ ಹೇಳುತ್ತೆ. ಅದಕ್ಕೆ ಮೊದಲನೇ ಸ್ಟೆಪ್ ಅಲ್ಲಿ ಇಂದ್ರಿಯ ನಿಗ್ರಹ ಅಂತ. ಇಂದ್ರಿಯ ನಿಗ್ರಹ ಅಂದ್ರೆ ಹೊಡೆದು ಬಡದು ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ. ನೀವು ಉಪವಾಸ ಇದ್ಬಿಟ್ರೆ ನಾನು ನಾಲ್ಗೆ ಹೇಳ್ದಾಗ ಕೇಳತ್ತೆ, ಹೊಟ್ಟೆ ಹೇಳ್ದಾಗ ಕೇಳತ್ತೆ, ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ರೆ ಅದೆಲ್ಲ ಆಗಕ್ ಸಾಧ್ಯ ಇಲ್ಲ. ಹಾಗೆ ಆಗೋ ಹಾಗಿದ್ರೆ ನಾವು ಮಕ್ಕಳನ್ನ ಹೊಡೆದು ಬಡ್ದು ಎಲ್ಲ ಶಿಸ್ತಾಗಿ ಮಾಡ್ಬಿಡ್ಬೋದಾಯ್ತು. ಹಾಗೆ ಮಾಡಕ್ಕಾಗಲ್ಲ. ಮಕ್ಕಳನ್ನ ನಾವು ಮಾಡಕ್ಕಾಗತ್ತ? ಪ್ರಾಣಿಗಳನ್ನೇ ಹೊಡೆದು ಬಡ್ದು ನಾವು ಆಡಿದ್ರೆ ಅದ್ ನಾ ಹೇಳ್ದಾಗ ಕೇಳಲ್ಲ. ಒಂದ್ ಹಸುಗೆ ಹಾಲು ಕೊಡ್ಬೇಕಂದ್ರೆ ಅದನ್ನ ರಮಿಸ್ಬೇಕು. ಆ ರಮಸಿ ಹಾಲನ್ನ ನಾವು ತಗೋಬೇಕಲ್ವಾ. ಸೊ ಅದು ಬಿಟ್ಟು ಹೊಡೆದು ಬಡ್ದು ಮಾಡಿದ್ರೆ ಹಾಲು ಬರೋದೇ ಇಲ್ಲ, ಕೆಚ್ಚಲಿ ಹಾಲು ಇಳಿಯೋದೇ ಇಲ್ಲ. ಸೊ ಹಾಗೆ ಇರೋವಾಗ ನಮ್ಗೆ ಆನಂದ ಸಿಗ್ಬೇಕಾದ್ರೆ ಇಂದ್ರಿಯ ನಿಗ್ರಹ ಮಾಡಿದ್ರೆ ಆನಂದ ಸಿಗುತ್ತೆ. ಗುರುಗಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ನಾಳೆಯಿಂದ ಇಂದ್ರಿಯಗಳಿಗೆಲ್ಲ ಸ್ಟ್ರಿಕ್ಟ್ ಉಪವಾಸ ಹಾಕ್ಬಿಡ್ತೀನಿ ಅಂತ ಅಂದ್ರೆ ಸಿಗತ್ತಾ ಅಂತಂದ್ರೆ ಆತರ ಫಸ್ಟ್ ನಿಮ್ ಕೈಲಿ ಮಾಡಕ್ಕಾಗಲ್ಲ, ಮಾಡಿದ್ರು ಸಿಗಲ್ಲ. ಹಾಗಾಗಿ ನಾವು ಯಾವ್ದಾವ್ದೋ ವ್ರತ ಕಥೆ ಮಾಡ್ಬಿಟ್ರೆ, ನಾನು ಹಾಗೆ ತಣ್ಣೀರಲ್ಲಿ ಮುಳುಗ್ಬಿಟ್ರೆ, ಹೀಗೆ ಮಾಡ್ಬಿಟ್ರೆ, ಹಾಗೆ ಮಾಡ್ಬಿಟ್ರೆ, ಆ ಥರದ್ದಲ್ಲ. ಆತ್ಮಜ್ಞಾನ ವಿಮರ್ಶೆ ಮಾಡೋದ್ರಿಂದ ಇಂದ್ರಿಯಗಳು ಕಂಟ್ರೋಲಿಗೆ ಬರುತ್ತೆ. ಆತ್ಮಜ್ಞಾನದ ನಿಗ್ರಹ, ಇಂದ್ರಿಯ ನಿಗ್ರಹಕ್ಕೆ ನಾವು ಬೇಕಾದಷ್ಟು ವಿಚಾರಗಳನ್ನ ನಾವು ಶುಕ್ರವಾರದ ಕ್ಲಾಸಲ್ಲಿ ಹೇಳ್ತೀವಿ. ಬಟ್ ಈಗಲೂ ಭಗವದ್ಗೀತೆನಲ್ಲಿ 18 ಅಧ್ಯಾಯದಲ್ಲೂ ಬೇಕಾದಷ್ಟು ಇಂದ್ರಿಯ ನಿಗ್ರಹದ ಬಗ್ಗೆ ತುಂಬಾ ಹೇಳ್ತೀವಿ. ಇದು ಮೊದಲನೇ ಸ್ಟೆಪ್. ಸ್ಥಿರ ಪ್ರಜ್ಞ ಆಗೋದಕ್ಕೆ ಮಾಡಬೇಕಾಗಿರುವಂತ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಸೊ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂತಂದ್ರೆ ಅದನ್ನು ಹಿಡ್ಕೊಳ್ಳೋದಲ್ಲ. ಯಾವ್ದು ಅದನ್ನ ಹಿಡ್ಕೊಂಡ್ರು, ಒಂದು ಸ್ಪ್ರಿಂಗ್ನ ಅದನ್ನ ಹಿಂಗ್ ಹಿಡ್ಕೊಂಡಿದೀವಿ ಅಂತಂದ್ರೆ, ನೀವು ಅದಮಿದೀವಿ ಅಂತ ಇದ್ರು ನಿಮ್ ಕೈಗೆ ಪ್ರೆಷರ್ ಬರ್ತಾ ಇರುತ್ತೆ. ಆ ಸ್ಪ್ರಿಂಗ್ ನೀವು ಪ್ರೆಷರ್ನ ಕಂಟಿನ್ಯೂಸ್ ಹಾಕೇ ಇರಬೇಕು, ಅವಾಗ ಸ್ಪ್ರಿಂಗ್ ಕೆಳಗಡೆ ಇರುತ್ತೆ. ಬಿಡ್ತಿದ್ದಾಗೆ ಸ್ಪ್ರಿಂಗ್ ಚಂಗ್ ಅಂತ ಮೇಲೆ ಬಂದ್ಬಿಡುತ್ತೆ. ಸೊ ಆ ತರ ನೀವು ಇಂದ್ರಿಯನ ಅದಮಿಟ್ಟಿದ್ರೆ ಆ ಪ್ರೆಷರ್ ಹಾಕೇ ಇರಬೇಕು. ಆ ಪ್ರೆಷರ್ ಅಲ್ಲಿ ಸುಸ್ತಾಗ್ಬಿಡ್ತೀರ. ಹಾಗಾಗಲ್ಲ. ಅಕಸ್ಮಾತ್ ಸುಸ್ತಾಯ್ತು ಅಂತ ಕೈ ಬಿಡ್ತಿದ್ದಾಗೇನೆ ಇಂದ್ರಿಯಗಳು ತಿರ್ಗಾ ನಿಮ್ಮನ್ನ ಇದು ಮಾಡುತ್ತೆ. ಹಾಗಾದ್ರೆ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಸೊ ದಟ್ ಈಸ್ ದ ಟೆಕ್ನಿಕ್ ಅನ್ನ ಇವೆಲ್ಲ ಭಗವದ್ಗೀತೆ ಇದೆಲ್ಲ ಅದು ಹೇಳ್ಕೊಡೋ ಅಂತ ವಿಚಾರ. ಸೊ ಹಾಗಾಗಿ ಅದನ್ನ ಏನ್ ಮಾಡ್ಬೇಕು, ಅದನ್ನ ಸಪ್ರೆಸ್ ಮಾಡಿದ್ರೆ ಆಗತ್ತಾ? ಆಗಲ್ಲ. ಅದಕ್ಕೆ ಡೈರೆಕ್ಷನ್ ಸೆಟ್ ಮಾಡಬೇಕು. ಹೇಗೆ ಡೈರೆಕ್ಷನ್ ಸೆಟ್ ಮಾಡೋದು? ಅದಕ್ಕೆ ಫಿಲಾಸಫಿ, ನಮ್ಮ ಈ ವೇದಾಂತದಲ್ಲಿ ತುಂಬಾ ಸ್ಟೆಪ್ಸ್ಗಳಿದೆ. ಅದಕ್ಕೇನು ತುಂಬಾ ಒಂದ್ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ಬಿಟ್ರೆ, ಗಡ್ಡ ಬೆಳೆಸ್ಕೊಂಡ್ಬಿಟ್ರೆ, ಹಿಮಾಲಯಕ್ಕೆ ಓಡ್ಬಿಟ್ರೆ ಎಲ್ಲ ಇಂದ್ರಿಯ, ಅದು ಯಾವುದು ಆಗಲ್ಲ. ಆ ಥರದ್ದು ಯಾವುದು ಹೇಳಿಲ್ಲ. ಅದೆಲ್ಲ ಜನಗಳು ಹೇಳಿರುವಂಥದ್ದು. ಪವಾಡ ಮಾಡುವಂತ ಯಾರೋ ಸನ್ಯಾಸಿಗಳು, ಸ್ವಾಮಿಗಳು ಅಂತವ್ರು ಯಾರೋ ಹೇಳಿದ್ದಾರೆ. ಆ ಥರದ್ರಲ್ಲಿ ಆಗೋದಿಲ್ಲ. ಈ ಆಧ್ಯಾತ್ಮ ಜ್ಞಾನ ಬೆಳೆಸ್ಕೊಳ್ಳೋದ್ರಿಂದ, ಆಧ್ಯಾತ್ಮ ಜ್ಞಾನನ ನಮ್ಮದಾಗಿ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಆಗುತ್ತೆ. ಅದೇನ್ ಕಷ್ಟದ ಕೆಲಸ ಅಲ್ಲ, ಬಟ್ ಇದನ್ನ ಮಾಡ್ಕೋಬೇಕು. ಸೊ ಅದು ಮೊದಲನೇ ಸ್ಟೆಪ್ಪು. ಸ್ಥಿರ ಪ್ರಜ್ಞೆ ಆಗೋದಕ್ಕೆ ಇಂದ್ರಿಯಗಳ ನಿಗ್ರಹ. ಇಂದ್ರಿಯಗಳು ಯಾವುದು? ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ, 5, 5, 10 ಅಂತ ಹೇಳಿದ್ನಲ್ಲ ಅದು. ಸೊ ಇದು ಇನ್ನೊಂದು ಎರಡನೇ ಸ್ಟೆಪ್ನ ಮನೋನಿಗ್ರಹ ಅಂತ ಹೇಳ್ತಾರೆ. ಮನೋನಿಗ್ರಹ ಅಂದ್ರೆ ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡ್ಬರೋದು. ಮನಸ್ಸನ್ನ ಕಂಟ್ರೋಲಿಗೆ ತರಕ್ ಆಗತ್ತಾ ನಮ್ಮ ಕೈಲಿ? ಈಗ ಆಗಲ್ಲ.
ಬಟ್ ಮನಸ್ಸಿಗೆ ಕಂಟ್ರೋಲ್ ತರೋದನ್ನ ವೇದಾಂತದಲ್ಲಿ ತುಂಬಾ ಸುಲಭವಾಗಿ ಅಚೀವ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ಹೇಳಿದಾಗ, ಅದನ್ನ ಮೊದಲು ಇಂದ್ರಿಯ ನಿಗ್ರಹ ಫಸ್ಟ್ ಸ್ಟೆಪ್, ಎರಡನೇದು ಮನೋ ನಿಗ್ರಹ ಮಾಡೋದ್ರಿಂದ ಸ್ಥಿತ ಪ್ರಜ್ಞೆ ಆಗ್ಬೋದು. ಈ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಎಲ್ಲ ಮುಂದೆ ಬರೋ ಚಾಪ್ಟರ್ಗಳಲ್ಲಿ ಹೇಳಿದ್ದಾರೆ ಡೀಟೇಲ್ಸ್. ಬಟ್ ಈ ಸ್ಥಿರ ಪ್ರಜ್ಞನ ಲಕ್ಷಣ, ಸ್ಥಿರ ಪ್ರಜ್ಞೆ ಆಗೋದು ಹೇಗೆ ಅಂತ ಕೃಷ್ಣ ಹೇಳಿದ್ದಾನೆ. ಸೊ ಕೃಷ್ಣ ಹೇಳಿರೋದಕ್ಕೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮೊದಲು, ಎರಡನೇದು ಮನೋನಿಗ್ರಹ ಮಾಡಬೇಕು. ಮನೋನಿಗ್ರಹ ಅಂತಂದ್ರೆ ಏನು? ನನ್ನ ಮನಸ್ಸಲ್ಲಿ ಬೇಕಾದಷ್ಟು ಆಲೋಚನೆಗಳು ಬರ್ತಾ ಇದೆ. ಒಂದು ದಿವಸಕ್ಕೆ 60,000 ಯೋಚನೆಗಳು ಬರುತ್ತೆ ಪ್ರತಿ ಮನುಷ್ಯನಿಗೆ. ಸೊ 60,000 ಯೋಚನೆಗಳು ಯಾಕೆ ಬರ್ತಾ ಇದೆ? 60,000 ಯೋಚನೆ ಬೇಕಾ ನನಗೆ ಅಂತ ಎಲ್ಲ ನಾವು ಯೋಚನೆ ಮಾಡಿದಾಗ, ಬೇಕು ಬೇಡ ಅಂತ ಅಲ್ಲದೆ ಆದ್ರೂ ಬರ್ತಾ ಇದೆ. ಸೊ ಈ ಬರೋದನ್ನ ನಾನು ಕಂಟ್ರೋಲ್ ಮಾಡೋದನ್ನ ಏನ್ ಹೇಳುತ್ತೆ ಪತಂಜಲಿ ಅವ್ರು ಹೇಳ್ತಾರೆ, ಯೋಗಶ್ಚ ಚಿತ್ತ ವೃತ್ತಿ ನಿರೋಧ ಅಂತ. ಅಂದ್ರೆ ಯೋಗ ಅಂತಂದ್ರೆ ಬರೀ ಆಸನ ಮಾಡೋದು, ಹೀಗೆ ಕೈ ಕಾಲು ಬಗ್ಸೋದು ಅದನ್ನಲ್ಲ, ಅದಷ್ಟೇ ಅಲ್ಲ ಯೋಗ ಇರೋದು. ಸೊ ಪತಂಜಲಿಯವರ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ 8 ಮೆಟ್ಲುಗಳಿದೆ. 8 ಮೆಟ್ಲುಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಇದು 8ನ್ನೂ ನಾವು ಪ್ರಾಕ್ಟೀಸ್ ಮಾಡಬೇಕು. ಮಾಡೋದು ಹೇಗೆ ಅಂತಾನು ನಾವು ಶುಕ್ರವಾರ ಕ್ಲಾಸಲ್ಲಿ ಅದನ್ನ ಡೀಟೈಲ್ ಆಗಿ ಮಾಡ್ತೀವಿ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಕೃಷ್ಣ ಹೇಳಿರೋದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದಕ್ಕೆ ಡೀಟೈಲ್ ಹೇಳಿ ಅಂತಂದ್ರೆ, ಇದು ಈ ಭಗವದ್ಗೀತೆನಲ್ಲಿ ಅವನೇ ಹೇಳಿದ್ದಾನೆ, ಅವನು ಹೇಳೋದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇನ್ನೂ ಹೆಚ್ಚಿನ ವಿಚಾರಗಳನ್ನ, ಸಾಧನೆಗಳನ್ನ ಹೇಗ್ ಮಾಡ್ಬೇಕು ಅಂತ ಅನ್ನೋದನ್ನ ಶುಕ್ರವಾರದ ಕ್ಲಾಸಲ್ಲಿ ನಾವು ಕಂಟಿನ್ಯೂಸ್ ಆಗಿ ಡೀಟೈಲ್ ಆಗಿ ಪಾಠ ಮಾಡಿ ಯಾವ ತರ ಸಾಧನೆ ಮಾಡ್ಬೇಕು ಅಂತ. ಸೊ ಈಗ ಏನಾಗುತ್ತೆ, ಮನಸ್ಸು ಆಲೋಚನೆಗಳು ಬೇಕಾದಷ್ಟು ಬರುತ್ತೆ. ಈ ಆಲೋಚನೆಗಳು ನಾವು ಹೀಗೇ ಬರಬೇಕು ಅಂತಂದ್ರೆ ಆಗಲ್ಲ. ಇದಕ್ಕಿದ್ದಾಗೆ ಇನ್ನೊಂದು ಏನೋ ಆಲೋಚನೆ ಬರುತ್ತೆ, ಏನೇನೋ ಗೊತ್ತಿಲ್ದಲೇ ಇರೋ ಆಲೋಚನೆಗಳು, ಬೇಡ್ಕಾದ್ದು ಬೇಡದೇ ಹೋದ್ದು ಎಲ್ಲದೂ ಬರುತ್ತೆ. ನಾನು ಕ್ಲಾಸ್ಗೆ ಹೋಗ್ಬೇಕಾ ಬೇಡವಾ, ಅಟೆಂಡ್ ಮಾಡ್ಬೇಕಾ ಬೇಡವಾ, ಈ ತರ ನಾನು ಒಂದೊಂದು ಕೆಲಸ ಮಾಡ್ಬೇಕಾದ್ರೆ 100 ಆಲೋಚನೆ. ನಾನು ಸಿನಿಮಾಕ್ಕೆ ಹೋಗ್ಬೇಕು ಅಥವಾ ಶಾಪಿಂಗಿಗೆ ಹೋಗ್ಬೇಕು, ಕ್ಲಾಸ್ಗೆ ಒಂದ್ ದಿವಸ ಚಕ್ಕರ್ ಹೊಡೆದ್ರೆ ಏನಾಗುತ್ತೆ, ಏನ್ ಗುರುಗಳಿಗೆ ಗೊತ್ತಾಗುತ್ತಾ ಅಥವಾ ಏನಾಗುತ್ತೆ, ಈ ತರ ಥಾಟ್ಸ್ಗಳೆಲ್ಲ ಬರ್ತಾ ಇದೆ. ಈ ತರ ಒಂದೊಂದು ಥಾಟ್ಸು, ಈ ತರ 60,000 ಥಾಟ್ಸ್ ಬರುತ್ತೆ. 60,000 ಥಾಟ್ಸ್ ಬರ್ತಾ ಇರೋದ್ರಿಂದ ನಿಮ್ಮ ತಲೆ ಎಲ್ಲ ಹೀಟ್ ಆಗ್ತಾ ಇದೆ, ನಿಮ್ಗೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ, ಹೀಗೆ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನ ಹೇಗೆ ಮಾಡಬೇಕು? ಸೊ ನಾನು ಧ್ಯಾನ ಮಾಡ್ಬಿಟ್ರೆ, ಮೆಡಿಟೇಷನ್ ಮಾಡ್ತೀನಿ ಸರ್ ಬೆಳಗ್ಗೆ ಡೈಲಿ, ಆದ್ರೂ ನನ್ನ ಮನಸ್ಸು ಕಂಟ್ರೋಲ್ ಬರ್ತಾ ಇಲ್ಲ. ಸರಿಯಾಗಿ ಮೆಡಿಟೇಷನ್ ಯಾರು ಹೇಳ್ಕೊಟ್ಟಿದ್ದಾರೆ? ಸೊ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡುವಂತ ಪ್ರಕ್ರಿಯೆ ಆಗಿದೆ. ಸರಿಯಾದ ಮೆಡಿಟೇಷನ್ ಯಾರು ಹೇಳ್ಕೊಟ್ಟಿದಾರ? ಇಲ್ಲ. ಸರಿಯಾದ ಪ್ರಾಣಾಯಾಮ ಹೇಳ್ಕೊಟ್ಟಿದಾರ? ಇಲ್ಲ. ಸೊ ಹಾಗಾಗಿ ಸರಿಯಾದ ಪ್ರಾಣಾಯಾಮ, ಸರಿಯಾದ ಮೆಡಿಟೇಷನ್ ಅದೆಲ್ಲದುವೆ ನಾವು ಶುಕ್ರವಾರ ಕ್ಲಾಸಲ್ಲಿ ಏನು ಅಂತ ಅನ್ನೋದನ್ನ ಅದರಲ್ಲಿ ಡೀಟೇಲ್ಸ್ ಎಲ್ಲ ಹೇಳಿ ಅದೆಲ್ಲ ಅರ್ಥ ಆಗುತ್ತೆ ಅದ್ರೊಳಗೆ ಅವಾಗ. ಸೊ ಹಾಗಾಗಿ ಏನಾಗುತ್ತೆ, ಆ ಥರ ನಾವು ಧ್ಯಾನ ಅದನ್ನ ಮಾಡೋದನ್ನ ಕಲ್ತಾಗ ನಮ್ಗೆ ಥಾಟ್ಸು 60,000 ಇರೋದು 1,500 ಬಂದು 0 ಥಾಟ್ ಸ್ಟೇಜಿಗೆ ಬರುತ್ತೆ. ಆ 0 ಥಾಟ್ ಸ್ಟೇಜ್ ಅಂದ್ರೆ ನನ್ನ ಕಾನ್ಷಿಯಸ್ನೆಸ್ಸು, ಸಬ್ ಕಾನ್ಷಿಯಸ್ನೆಸ್ಸು, ಅನ್ಕಾನ್ಷಿಯಸ್ನೆಸ್ ಅಲ್ಲಿ ಎಲ್ಲಾ ಕಡೆ ಥಾಟ್ಸ್ ಎಲ್ಲದು ಎಲಿಮಿನೇಟ್ ಆಗ್ತಾ ಹೋಗುತ್ತೆ, ಥಾಟ್ಸೇ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸ್ಟೇಜ್ ಅಚೀವ್ ಮಾಡಬಹುದು, ಮಾಡಕ್ಕಾಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಸೊ ದಟ್ ಈಸ್ ದ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಆದ್ರೆ ನಾನು ಏಕ್ದಮ್ ಮಾಡ್ಬಿಡ್ತೀನಿ, ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ಬಿಡ್ತೀನಿ, ಹೇಳಿ ಇವತ್ತಿಂದನೇ ನನ್ನ ಮನಸ್ಸು ಕಂಟ್ರೋಲ್ ಬರೋ ತರ ಹೇಳ್ಕೊಟ್ಬಿಡಿ ಅಂದ್ರೆ, ಅಥವಾ ನೀವು ಚೂ ಮಂತ್ರ ಕಾಳ ಮಾಡ್ಬಿಡಿ, ಅಥವಾ ನಿಮ್ಮೊಂದು ಯಂತ್ರ ಕಟ್ಬಿಡಿ, ಮಂತ್ರ ಕಟ್ಬಿಡಿ, ಅಥವಾ ಪೂಜೆ ಮಾಡಿಸ್ಬಿಡಿ ನೀವು ಅಂತ ದುಡ್ಡು ಕೊಟ್ಬಿಡ್ತೀವಿ, ನನಗೆ ಸಮಾಧಾನ. ದುಡ್ಡು ಕೊಟ್ಟು ಸಿಗೋ ಹಾಗಿದ್ರೆ ದುಡ್ಡು ಇರೋರಿಗೆಲ್ಲ ಸಮಾಧಾನ ಸಿಗ್ಬೇಕಾಗಿತ್ತು, ಸಿಗ್ತಾ ಇಲ್ವಲ್ಲ. ಸೊ ಹಾಗೆ ಯಾವುದೋ ಅಭಿಷೇಕ ಮಾಡಿಸ್ಬಿಟ್ಟೆ, ಯಾವುದೋ ಪೂಜೆಗೆ ಕೊಟ್ಬಿಟ್ಟೆ, ಅದು ಮಾಡದೆ ಇದು ಅದರಿಂದ ಎಲ್ಲ ಶಾಂತಿ ಸಿಗೋ ಹಾಗಿದ್ರೆ ಎಲ್ರೂ ದಿವಸ ಮಾಡಿಸ್ಬಿಟ್ಟು ಶಾಂತಿ ತಗೋಬೋದಾಗಿತ್ತು. ಸಿಗತ್ತಾ? ಸಿಗಲ್ವಲ್ಲ. ಸೊ ಹಾಗಾಗಿ ನನಗೆ ಬರ್ತಾ ಇರೋ ಥಾಟ್ಸ್ನ ಮಿನಿಮಮ್ ಮಾಡೋದಕ್ಕೆ ಮನೋ ನಿಗ್ರಹ ಮಾಡ್ಕೊಳ್ಳೋದು ಅಂತ 2ನೇ ಸ್ಟೆಪ್ ಅಲ್ಲಿ. ಸೊ ಆ 2ನೇ ಸ್ಟೆಪ್ನ ಮಾಡಬೇಕಾದ್ರೆ ಕೃಷ್ಣ ಮುಂದೆ ಇದೆ, ಬೇಕಾದಷ್ಟು ಇದಕ್ಕೆಲ್ಲ ವಿಚಾರಗಳಿದೆ. 5ನೇ ಅಧ್ಯಾಯದಲ್ಲಿ ಇದೆ, ಹಾಗೆ ಬೇರೆ ಬೇರೆ ಅಧ್ಯಾಯದಲ್ಲಿ ತುಂಬಾ ಡೀಟೈಲ್ಸ್ ಇದೆ ಅದ್ರ ಬಗ್ಗೆ. ಸೊ ಅದನ್ನ ಇಂದ್ರಿಯ ಮಾಡಬೇಕು, ಇಂದ್ರಿಯ ಕಂಟ್ರೋಲ್ ಮಾಡೋದನ್ನ ಹೇಗೆ ಮಾಡಬೇಕು ಅನ್ನೋದನ್ನ
ಮಾಡುವಂತ ವಿಚಾರ ಇದೆ. ಅದು ವೇದಾಂತದಲ್ಲಿ ಹೇಳಿದೆ. ಅದನ್ನ 2ನೇ ಸ್ಟೆಪ್. ವೇದಾಂತದಲ್ಲಿ ಇದು 2ನೇ ಸ್ಟೆಪ್, ಮನೋನಿಗ್ರಹ ಅಂತ. ಸೊ 3ನೇದು ನಿಡಿಧ್ಯಾಸನಂ ಅಂತ ಹೇಳ್ತಾರೆ. ನಿಡಿಧ್ಯಾಸನ ಅಂತಂದ್ರೆ ನಾನು ಹೇಳ್ದಾಗೆ ಜ್ಞಾನನೇ ಬೇರೆ, ನಾನೇ ಬೇರೆ ಇದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಕಾಫಿ ಪುಡಿ ಇದೆ, ಸಕ್ಕರೆ ಇದೆ, ನೀರಿದೆ, ಹಾಲಿದೆ, 4 ನೀವು ಅಡಿಗೆ ಕಟ್ಟೆ ಮೇಲೆ ಇಟ್ಬಿಟ್ರೆ ಕಾಫಿ ಆಗುತ್ತಾ? ಆಗಲ್ವಲ್ಲ. ಸೊ ನೀರು ಕುದಿಸ್ಬೇಕು. ನೀರು ಕುದಿಸಿದ್ಮೇಲೆ ಅದನ್ನ ಕಾಫಿಗೆ ಪೌಡರ್ ಹಾಕಿ ಅದನ್ನ ಕಲಕಿ ಮುಚ್ಚಿಡ್ಬೇಕು. ಮುಚ್ಚಿಟ್ಟ ಮೇಲೆ ಏನಾಗುತ್ತೆ, ಕಾಫಿ ಪೌಡರ್ ಅಲ್ಲಿರೋ ಎಸೆನ್ಸ್ ಎಲ್ಲದುವೆ ನೀರೊಳಗಡೆ ಬಿಟ್ಕೊಳತ್ತೆ. ಸೊ ಆ ಕಾಫಿ ಪೌಡರ್ ಚರಟ ಆಗುತ್ತೆ, ಅದು ಆಚೆಗೆ ಬಿಸಾಕ್ತೀರಾ ಫಿಲ್ಟರ್ ಮಾಡಿ. ಸೊ ಡಿಕಾಕ್ಷನ್ ಇಳ್ಕೊಳತ್ತೆ. ಅದಕ್ಕೆ ಹಾಲು ಸಕ್ಕರೆ ಎಲ್ಲ ಹಾಕಿ ಕರೆಕ್ಟಾಗಿ ಹದವಾಗಿ ಕಾಯಿಸಿ ಮಾಡಿದ್ಮೇಲೆ ಕಾಫಿ ಆಗುತ್ತೆ. ಅಂದ್ರೆ ಇಷ್ಟು ಪ್ರಾಸೆಸ್ ಆಗ್ಬೇಕು. ಸೊ ಡಿಕಾಕ್ಷನ್ ತರ ಇಳ್ಕೋಬೇಕು ಜ್ಞಾನ, ಡಿಕಾಕ್ಷನ್ ತರ ನಿಮ್ ಒಳಗಡೆ ಇಳ್ಕೋಬೇಕು. ಸೊ ಇಲ್ಲದೆ ಹೋದ್ರೆ ಎಣ್ಣೆ ನೀರು ತರ ಬೇರೆ ಬೇರೆ ಲೇಯರ್ ಅಲ್ಲಿ ಇದ್ರೆ, ಹಾಗೆ ಕಾಫಿ ನಿಮ್ಮ ಅಡಿಗೆ ಮನೆ ಕಟ್ಟೆ ಮೇಲೆ ಎಲ್ಲಾವುದು ಇದೆ, ಕಾಫಿ ಪುಡಿ ಇದೆ, ಸಕ್ಕರೆ ಇದೆ, ಹಾಲಿದೆ, ನೀರಿದೆ, ಒಲೆನೂ ಇದೆ, ಆದ್ರೆ ಕಾಫಿ ಆಗ್ತಾ ಇಲ್ಲ. ಸೊ ಆ ತರ ಜ್ಞಾನ ಸಂಪಾದನೆ ಮಾಡೋದ್ರಿಂದ, ಆ ತರ ನಾವೆಲ್ಲ ಕ್ಲಾಸ್ಗಳಿಗೆ ಹೋಗೋದ್ರಿಂದ, ಆ ತರ ಏನೇನೋ ಮಾಡ್ಬಿಡೋದ್ರಿಂದ ಆಗುತ್ತೆ ಅಂದ್ರೆ, ಆ ತರ ಎಲ್ಲ ಮಾಡ್ತಾ ಇದ್ದೀರಾ ಆದ್ರೆ ಆಗ್ತಾ ಇಲ್ಲ. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡತ್ತೆ ನೀವು. ಸೊ ಅದು ಭಗವದ್ಗೀತೆನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಹೇಳುತ್ತೆ. ಇದನ್ನ ಹೇಳುವಂಥದ್ದು. ಅದು ಭಗವದ್ಗೀತೆ ದೇವ್ರಿಗೆ ಪೂಜೆ ಮಾಡ್ಬಿಡೋದು, ಅಲ್ಲಿ ಇಟ್ಬಿಡೋದು ದೇವ್ರ ಮನ್ಲಿ, ದಿವಸ ನಮಸ್ಕಾರ ಮಾಡ್ಬಿಟ್ರೆ ನನಗಾಗತ್ತೆ, ಈ ತರ ಆಗಕ್ ಸಾಧ್ಯ ಇಲ್ಲ. ಇದು ಮೋಕ್ಷ ಜ್ಞಾನದ ಗ್ರಂಥ, ಆತ್ಮಜ್ಞಾನದ ಗ್ರಂಥ. ಇದನ್ನ ಓದ್ಬೇಕು, ಡೈಜೆಸ್ಟ್ ಮಾಡ್ಕೋಬೇಕು, ಮಾಡ್ಕೊಳ್ತಾ ನೀವೇ ಓದಿದ್ರೆ ಅರ್ಥ ಆಗುತ್ತಾ? ಆಗಲ್ಲ. ಅದಕ್ಕೆ ಬೇರೆ ಬೇರೆ ತರ ವ್ಯಾಖ್ಯಾನಗಳನ್ನೆಲ್ಲ ಹೇಳಿ ಅದ್ರೊಳಗೆ ಇದಿದೆ. ನಾವು ಈಗ ಹೇಳ್ತಾ ಇದೀವಲ್ವಾ, ಏನು 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಸ್ಥಿತಪ್ರಜ್ಞನ ಬಗ್ಗೆ ಹೇಳಿದೆ, ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದೆ, ಸ್ಥಿತಪ್ರಜ್ಞ ಆಗೋದು ಹೇಗೆ ಅಂತ ಹೇಳಿದೆ, ಇದನ್ನೆಲ್ಲ ಹೇಳಿದೆ ಅಂತ ಹೇಳ್ತಾ ಇರೋ ಹಾಗೆ. ಸೊ ಸ್ಥಿತಪ್ರಜ್ಞ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ 3 ಸ್ಟೆಪ್. ಒಂದು ಇಂದ್ರಿಯ ನಿಗ್ರಹ, ಇನ್ನೊಂದು ಮನೋನಿಗ್ರಹ, 3ನೇದು ನಿಡಿಧ್ಯಾಸನ. ಅಂದ್ರೆ ವೇದಾಂತ ಜ್ಞಾನದ ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು. ನಿಡಿಧ್ಯಾಸನ ಅಂದ್ರೆ ಕಾಫಿ ಡಿಕಾಕ್ಷನ್ ತರ ಬಿಟ್ಕೋಬೇಕು. ಸೊ ದಟ್ ಈಸ್ ಕಾಲ್ಡ್ ನಿಡಿಧ್ಯಾಸನ ಅಂತ. ಸೊ ಇಲ್ಲದೆ ಹೋದ್ರೆ ನನಗೆ ಸ್ವಿಮ್ಮಿಂಗ್ ಪುಸ್ತಕ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ನನಗೆ ಸ್ವಿಮ್ಮಿಂಗ್ ನಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ನನಗೆ ಫಸ್ಟ್ ರ್ಯಾಂಕ್ ಬರೋ ಹಾಗೆ ಸ್ವಿಮ್ಮಿಂಗ್ ಪುಸ್ತಕ ಓದ್ಬಿಟ್ಟಿದ್ದೀನಿ ಅಂತಂದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಬಂತ? ಏನು ಬರಲಿಲ್ಲ. ನೀರೊಳಗೆ ಯಾರು ನೋಕಿದ್ರೆ ಸತ್ತ ಹೋಗ್ತೀನಿ ನಾನು. ಸೊ ಹಾಗಾದ್ರೆ ಬರೀ ಸ್ವಿಮ್ಮಿಂಗ್ ಜ್ಞಾನ ಪಡ್ಕೊಂಡ್ಬಿಟ್ರೆ, ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡ್ಬಿಟ್ರೆ ಆಗತ್ತಾ? ನಾವೆಲ್ಲ ಮಾಡ್ತಾ ಇರೋದು ಜೀವನದಲ್ಲಿ, ಎಲ್ಲ ಮಾಡ್ತಾ ಇರೋದು ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋದ್ರಿಂದ ನಾನು ಬಹಳ ಖುಷಿ ಆಗ್ಬಿಟ್ಟಿದ್ದೀನಿ. ನಾನೆಲ್ಲ ಗ್ರೇಟ್ ಅನ್ಕೊಂಡ್ಬಿಟ್ಟಿದ್ದೀನಿ. ಏನು ಗ್ರೇಟ್ ಇಲ್ಲ. ಗೊತ್ತಿರೋದ್ರಿಂದ ಏನು ಆಗಕ್ ಸಾಧ್ಯ ಇಲ್ಲ. ನನಗೆಲ್ಲ ಗೊತ್ತು. ಏನ್ ಗೊತ್ತಿದ್ರೆ ಏನ್ ಪ್ರಯೋಜನ? ನನಗೆ ಚಪಾತಿ ಮಾಡೋದು ಗೊತ್ತು, ಪರೋಟ ಮಾಡೋದು ಗೊತ್ತು, ಗೋಬಿ ಮಂಚೂರಿ ಮಾಡೋದು ಗೊತ್ತು. ಮಾಡಿದ್ದೀರಾ? ಯಾವ ತರ ಮಾಡಿದ್ದೀರಾ? ಸೊ ಯಾವ ತರ ಮಾಡಿದ್ರೆ ಸರಿಯಾಗಿ ಬಂದಿದ್ಯಾ? ಮಾಡ್ಬೇಕಾದ್ರೆ ಎಷ್ಟು ಸಲ ಮಾಡಿದ್ದೀರಾ? 1ನೇ ಸಲನೇ ಸರಿಯಾಗಿ ಬಂತ, ಅಥವಾ 50 ಸಲ ಮಾಡಿದ್ಮೇಲೆ ಚೆನ್ನಾಗಿ ಬಂತ? ಆದ್ರೂ 10 ಸಲ ಮಾಡಿದ್ಮೇಲೆ 11ನೇ ಸಲ ಮಾಡುವಾಗ ಕೆಟ್ಟೋಗುತ್ತೆ. ಸೊ ಇದೆಲ್ಲ ಇರೋದು, ಇಷ್ಟೆಲ್ಲ ಪ್ರೋಸೆಸ್ ಇದೆ. ಸೊ ಹಾಗೆ ಗೊತ್ತು ಅಂತಂದ್ರೆ, ಗೊತ್ತಿರೋದ್ರಿಂದ ನಾವು ಗ್ರೇಟ್ ಅಂತ ಅಂದ್ಕೊಳ್ಳೋದೇ ಅಹಂಕಾರ. ಆ ಗೊತ್ತಿರೋದನ್ನೇ ಗ್ರೇಟ್ ಅಂದ್ಕೊಂಡ್ಬಿಟ್ರೆ ನಾವು ವರ್ಕ್ ಆಗಲ್ಲ. ಸೊ ಹಾಗಾಗಿ ನಾವು ಸ್ಥಿರ ಪ್ರಜ್ಞ ಅಂತಂದ್ರೆ ದಟ್ ಈಸ್ ಈ 3 ಸ್ಟೆಪ್ ಅಲ್ಲಿ ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಸೊ ಹಾಗಾಗಿ ಅದಾದ್ರೆ ಟೈಮ್ ಆಗಿ ಹೋಗ್ತಾ ಇದೆಯಾ? ಸೊ ಸ್ಥಿತಪ್ರಜ್ಞನ ಲಕ್ಷಣಗಳು ಅಂದ್ರೆ ಏನು ಅಂತ ಹೇಳ್ತಾನೆ. ಇದು ಸ್ಥಿತಪ್ರಜ್ಞ ಆಗೋ ಬಗ್ಗೆ ಹೇಳಿದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗಿದೆ ಅಂತ. ಬಟ್ ಸ್ಥಿತಪ್ರಜ್ಞನ ಲಕ್ಷಣನ ಇನ್ನು ಮುಂದಿನ ಕ್ಲಾಸಲ್ಲಿ ಡೀಟೈಲ್ ಆಗಿ ಪಾಠ ಮಾಡ್ತೀನಿ. ಈ ಶ್ಲೋಕಗಳನ್ನೇ ತಗೊಂಡು ಶ್ಲೋಕಗಳಲ್ಲಿ ಏನಿದೆ ಅನ್ನೋದನ್ನ ಡೀಟೈಲ್ ಆಗಿ ಹೇಳ್ತೀನಿ. ಸೊ ಇವತ್ತು ಸ್ವಲ್ಪ ಅರ್ಜೆಂಟ್ ಆಗಿ ಈಗಿರೋ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಹೇಳ್ತೀನಿ. ಸ್ಥಿತಪ್ರಜ್ಞ ಅಂದ್ರೆ ಯಾವಾಗ್ಲೂ ಹೇಗಿರ್ತಾನೆ, ಏನಾಗುತ್ತೆ ಅನ್ನೋದು ನಮಗೆ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ತರ ಏನು ಅನ್ನೋದನ್ನ ನಾವು ಆ ಶ್ಲೋಕದಲ್ಲಿ ಏನಿದೆ ಅದನ್ನ ಹುಡ್ಕೊಂಡು ನಾವು ನೋಡೋಣ. ಸೊ ಕೃಷ್ಣ
ಈ ಏನಾಗುತ್ತೆ ಅಂತಂದ್ರೆ ಸ್ಥಿತಪ್ರಜ್ಞನ ಲಕ್ಷಣ ಅಂತಂದ್ರೆ ಅವನಿಗೆ ಫ್ರೀಡಮ್ ಅಂತಂದ್ರೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಹೇಗೆ ಸಿಗುತ್ತೆ ಅಂದ್ರೆ ಫ್ರೀಡಮ್ ಫ್ರಮ್ ಡಿಸೈರ್ಸ್ ಅಂತ. ಡಿಸೈರ್ಸ್ ಅಂದ್ರೆ ಆಸೆಗಳಿಂದ ಮುಕ್ತಿ ಸಿಗ್ತಾ ಹೋಗುತ್ತೆ. ಯಾತಕ್ಕೆ ಆಸೆಯಿಂದ ಮುಕ್ತಿ ಸಿಗತ್ತೆ ಅಂತಂದ್ರೆ ನಾನು ಪಡ್ತಾ ಇರೋ ಜಾಮೂನ್ ಬೇಕು ಅಂತ ಇರೋದು, ಜಾಮೂನ್ ತಿನ್ನೋದ್ರಿಂದ ನನಗೆ ಸಂತೋಷ ಸಿಗ್ತಾ ಇದೆ ಅಂತ ಜಾಮೂನ್ ಬೇಕಾಗಿದೆ. ನನಗೆ ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನನಗೆ ಸಂತೋಷ ಸಿಗತ್ತೆ ಅಂತ ಅನ್ನೋದಕ್ಕೋಸ್ಕರ ಬಟ್ಟೆ ಬೇಕಾಗಿದೆ. ಸೊ ಕಾರ್ ತಗೊಳ್ಳೋದ್ರಿಂದ ಸಂತೋಷ ಸಿಗುತ್ತೆ ಅಂತ ಅಂದ್ಬಿಟ್ಟು ಕಾರ್ ಬೇಕಾಗಿದೆ. ಆದ್ರೆ ತಗೊಂಡಾದ್ಮೇಲೆ ಅದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಂತೋಷನೇ ಹುಡುಕ್ತಾ ಇದ್ದೀನಿ. ಎಲ್ಲದನ್ನು ದುಡ್ಡು ಕಾಸು ಎಲ್ಲ ಮಾಡ್ತಾ ಇರೋದು ಆ ಸಂತೋಷ ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಅದು ಕೊಂಡ್ಕೊಳ್ಳೋದ್ರೊಳಗೆ ಸಿಗ್ತಾ ಇಲ್ಲ. ನಾನು ಮನಸ್ಸಿನಲ್ಲಿ ಅಚೀವ್ ಮಾಡೋದ್ರಿಂದ ಸಿಗುತ್ತೆ ಅನ್ನೋದನ್ನ ಸಿಗತ್ರಿಂದ ಇವನಿಗೆ, ಯಾರಿಗೆ? ಸ್ಥಿರಪ್ರಜ್ಞನಿಗೆ. ಅವನಿಗೆ ಫಸ್ಟ್ ಸ್ವಾತಂತ್ರ್ಯ, ಫ್ರೀಡಮ್ ಸಿಗುತ್ತೆ. ನಮ್ಗೆ ಫ್ರೀಡಮ್ ಇಲ್ದಲೇ ಇರೋದ್ರಿಂದನೇ ನಮ್ಗೆ ಮನಸ್ಸು ಹಾಳಾಗ್ತಾ ಇದೆ. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಇದೆ. ನಾವು ಎಲ್ಲ ವ್ಯವಸ್ಥೆಯ ಗುಲಾಮರು. ಮನೆಯೊಳಗೆ ಒಂದು ವ್ಯವಸ್ಥೆ ಇದೆ, ಮನೆ ಹೊರಗಡೆ ವ್ಯವಸ್ಥೆ ಇದೆ. ಪ್ರತಿಯೊಂದು ವ್ಯವಸ್ಥೆ, ಟ್ರಾಫಿಕ್ ಅನ್ನೋದು ಒಂದು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ಸಿಸ್ಟಮ್ ಅನ್ನೋದು ವ್ಯವಸ್ಥೆ, ಗ್ಯಾಸ್ ಸಿಸ್ಟಮ್ ಅನ್ನೋದು ಒಂದು ವ್ಯವಸ್ಥೆ, ಎಲ್ಲವುದು ವ್ಯವಸ್ಥೆನೆ. ಅಂಗಡಿ ಸಾಮಾನುಗಳು ವ್ಯವಸ್ಥೆ. ನೀವು ಬೇಕಾದ ಸಾಮಾನು ಬೇಕು ಅಂತ ಹುಡುಕಿದ್ರು ಬೇಕಾಗುವ ಇಡ್ಲಿ ರವೆ ನಾಗರ ಪಂಚಮಿ ದಿವಸ ಸಿಗ್ಲಿಲ್ಲ, ಕಡುಬು ಸರಿಯಾಗಿ ಆಗ್ಲಿ. ಸೊ ಯಾವ ವ್ಯವಸ್ಥೆನೂ ನಿಮಗೆ ಬೇಕಾದ ಕೆಲಸ ಮಾಡಲ್ಲ. ನೀರು ಸರಿಯಾಗಿ ಬರಲ್ಲ, ಮನೆ ಕೆಲಸದವ್ರು ಸರಿಯಾಗಿ ಬರಲ್ಲ, ಅವ್ರದ್ದು ಒಂದು ವ್ಯವಸ್ಥೆ. ಈ ವ್ಯವಸ್ಥೆಗಳಲ್ಲೇ ಜೀವನ ಮಾಡ್ತಾ ಇರೋದ್ರಿಂದ, ಈ ವ್ಯವಸ್ಥೆಗಳ ಗುಲಾಮ ಆಗಿರೋದ್ರಿಂದ, ಈ ವ್ಯವಸ್ಥೆಗಳು ಇದ್ರುವೆ ಇದರಲ್ಲಿ ನಾನು ಅಂಟ್ಕೊಂಡಿದ್ದೀನಿ ವ್ಯವಸ್ಥೆಗೆ. ಹಾಗಾಗಿ ನನಗೆ ದುಃಖ ಆಗ್ತಾ ಇದೆ. ಅದರಿಂದ ಸಂತೋಷ ಸಿಗೋದಕ್ಕಿಂತ ದುಃಖ ಜಾಸ್ತಿ ಆಗ್ತಾ ಇದೆ ಅನ್ನೋದೆಲ್ಲ ಅರಿವು ಆಗ್ತಾ ಇದ್ದಂಗೆನೆ ಇವನಿಗೆ ಫ್ರೀಡಮ್ ಸಿಗ್ತಾ ಹೋಗುತ್ತೆ. ಅದು ಸ್ಥಿರ ಪ್ರಜ್ಞನ. ಇದ್ರೊಳಗೆ ಏನು ದೊಡ್ಡದು ಏನು ಇಲ್ಲ. ಇದು ಖಂಡಿತ ಆಗುವಂತ ವಿಚಾರ. ಇದು ನಾವು ಪಾಠ ಕೇಳಿ ನೀವು ಮುಗಿಸೋ ಹೊತ್ತಿಗೆನೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳೋದ್ರೊಳಗೆ ಅರ್ಥ ಆಗೋಗುತ್ತೆ. ಬೇಕಾದಷ್ಟು ಅರ್ಥ ಅಂದ್ರೆ ತಿಳುವಳಿಕೆ ಬರುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಮುಂದೆ ನಾವು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋದ್ರೆ ಪ್ರಾಕ್ಟೀಸು ಮಾಡ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಮೆಂಟಲ್ ಫುಲ್ಫಿಲ್ಮೆಂಟ್ ಅಲ್ಲಿ ನಮಗೆ ಬೈಂಡಿಂಗ್ ಡಿಸೈರ್ಸ್, ನಾನ್ ಬೈಂಡಿಂಗ್ ಡಿಸೈರ್ಸ್ ಅಂತ ಇರುತ್ತೆ. ಅಂತಂದ್ರೆ ಕಂಪೆಲ್, ಇದು ಮಾಡ್ಲೇಬೇಕು ನನಗೆ ಖುಷಿ ಆಗ್ಬೇಕಾದ್ರೆ ಅಂತ ಅನ್ನೋ ಒಂದು ಇದೆ. ಇನ್ನೊಂದು ಹಾಗೇನು ನನಗೆ ಸಂತೋಷ ಸಿಗುತ್ತೆ ಅನ್ನೋ ಒಂದು ವಿಚಾರ. ಎರಡನ್ನೂ ನನಗೆ ಗೊತ್ತಿಲ್ದರ ಇರೋದ್ರಿಂದ ಅದನ್ನು ಮಾಡ್ಲೇಬೇಕು ಅಂತ ಹೊರಡ್ತಾ ಇದ್ದೀನಿ. ಆ ಮಾಡುವಾಗ ಬೇಕಾಷ್ಟು ಸಿಟ್ಟು, ಕೋಪ, ಅದು ಇದು ಬಂದು ಏನ್ ಪ್ರಯೋಜನ? ಅದಕ್ಕೆ ಮುಂಚೆನೂ ನಾನು ಸುಖವಾಗಿಲ್ಲ, ಅದು ಮಾಡಿದ ಮೇಲೂ ಸುಖ ಇಲ್ಲ. ಮಾಡಿದೆ ಅನ್ನೋದು ಅಷ್ಟೇ ಇದೆ. ಮಾಡಿದ್ದಾಯ್ತು, ಮಾಡಿದ್ಮೇಲೆ ಏನಿದೆ? ಏನು ಇಲ್ವಲ್ಲ. ಸೊ ಎಲ್ಲಾದು ನಾವು ಮಾಡದೆ ಅಂತ ಹೇಳ್ತಾ ಇದ್ದೇನೆ ಹೊರತು, ಮಾಡಿದ ಮೇಲೆ ನಮಗೆ ಸಂತೋಷ ಸಿಕ್ತಾ? ಒಂದು ದಿವಸ ಸಿಕ್ತು, ಒಂದು ವರ್ಷ ಸಿಕ್ತು, ಅಷ್ಟೇ. ಪರ್ಮನೆಂಟ್ ಆಗ್ಲಿಲ್ವಲ್ಲ. ಅದಕ್ಕೋಸ್ಕರ ಹುಡುಕೋದಕ್ಕೆ ಈ ಬೈಂಡಿಂಗ್ ಡಿಸೈರ್ಸ್ ನಾನ್ ಬೈಂಡಿಂಗ್ ಡಿಸೈರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಹೇಗೆ ಅಂತಂದ್ರೆ ಈ ಜ್ಞಾನ ಬರ್ತಾ 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 ಆ ಲೆವೆಲ್ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾನ್ ಬೈಂಡಿಂಗ್ ಡಿಸೈರ್ಸ್ ಅಂತ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನನಗೆ ಕಾಫಿನೇ ಬೇಕು. ಕಾಫಿ ಇಷ್ಟೇ ಬೆಳಗಿರ್ಬೇಕು, ಇಷ್ಟೇ ಟೆಂಪ್ರೇಚರ್ ಇರಬೇಕು, ಇಷ್ಟೇ ಸಕ್ಕರೆ ಇರಬೇಕು, ಇಷ್ಟು ಹಾಲು ಇರಬೇಕು, ಇಷ್ಟು ಚಿಕೋರಿ ಇರಬೇಕು. ಇದೆಲ್ಲ ನನ್ನ ಬೈಂಡಿಂಗ್ ಡಿಸೈರ್ಸ್. ಅಂದ್ರೆ ನಾನು ಒಂದು ಕಾಫಿಗೆ ಎಷ್ಟೆಲ್ಲ ನಾನು ಬೈಂಡ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ದಾಸ ಆಗ್ಬಿಟ್ಟಿದ್ದೀನಿ. ಆ ಬೈಂಡಿಂಗ್ ಇದ್ರೊಳಗೆ ಯಾವುದೇ ಹೆಚ್ಚು ಕಡಿಮೆ ಆದ್ರೂ ಸಿಟ್ಟು ಬರುತ್ತೆ. ಸಿಟ್ಟು ತೀರ್ಸೋದಕ್ಕೆ ಹೆಂಡತಿ ಇದ್ರೆ ಅಥವಾ ವೀಕ್ ಆಗಿರೋರು ಇದ್ರೆ ಅವ್ರ ಮೇಲೆ ತೀರಿಸ್ತೀನಿ. ಇಲ್ಲದೆ ಹೋದ್ರೆ ನನ್ನ ಮೇಲೆ ಜಿಗುಪ್ಸೆ ಆಗತ್ತೆ. ಏನ್ ಜೀವನ ನಂದು, ಇಷ್ಟೆಲ್ಲ ದುಡ್ದಿದ್ದೀನಿ, ಒಂದ್ ಲೋಟ ಸರಿಯಾಗಿ ಕಾಫಿ ಸಿಗ್ತಾ ಇಲ್ಲ. ಸೊ ಈ ತರದ್ರೊಳಗೆ ಒದ್ದಾಡ್ತಾ ಇದ್ದೀನಿ ಹೊರತು ನಾನು. ಸೊ ಈಗ ಕಾಫಿ ಇಲ್ದಲೆ ಇದ್ರೆ ಟೀ, ಎರಡು ಇಲ್ದಲೆ ಇದ್ರೆ ಜ್ಯೂಸು, ಈ ತರ ಒಂದು ಮನಸ್ಥಿತಿ ಯಾವಾಗ ಬರುತ್ತೆ? ಇದು ಕಾಫಿ ಕುಡಿಯೋದೇ ಯಾಕೆ ಕುಡಿಯೋದು ಅನ್ನೋ ಒಂದು ಲೆವೆಲ್ಗೆಲ್ಲ ಯೋಚನೆಗಳು. ನಾವು ಇದೆಲ್ಲ ಅದು ವೇದಾಂತ ಅಂದ್ರೆ ಏನೋ ಸನ್ಯಾಸಿ ಆಗೋದು ಅಂತಲ್ಲ. ಕಾಫಿ ಆದ್ರೂ ಓಕೆ, ಟೀ ಆದ್ರೂ ಓಕೆ. ಆತರ ಈ ಫಾರ್ ಎಕ್ಸಾಂಪಲ್ ನಮಗೆ ಬೇಕಾಷ್ಟು ಕಾಫಿ ಕರೆಕ್ಟ್ ಆಗಿ ಹದವಾಗಿ, ನಿಮಗೆ ಬಿಸಿ ಎಷ್ಟು ಬೇಕೋ, ಸಕ್ಕರೆ ಎಷ್ಟು ಬೇಕೋ, ಶುಗರ್ ಎಷ್ಟು ಬೇಕೋ ಎಲ್ಲ ಮಾಡಿ ನಿಮ್ಗೆ ಯಾವ ಕಪ್ ಬೇಕೋ ಆ ಕಪ್ಪಲ್ಲೇ ತಂದು ಕೊಟ್ಟರು
ನೀವು ಅಲ್ಲಿ ನೋಡ್ತಾ ಒಂದು ಸಿಪ್ ಕುಡಿದ್ಬಿಟ್ಟು ಆಮೇಲೆ ಏನೋ ಕಂಪ್ಯೂಟರ್ನಲ್ಲೋ ಏನೋ ನೋಡ್ತಾ ಇದ್ದೀರಾ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ, ಕಾಫಿ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀರಾ. ಸೊ 3/4 ಗ್ಲಾಸ್ ಕಾಫಿ ಇದೆ, ಅದು ತಣ್ಣಗಾಗೋಗಿದೆ, ಇನ್ನೂ ಕುಡ್ದಿಲ್ಲ. ಸೊ ಆಮೇಲೆ ನೋಡ್ತೀರಾ ಕಾಫಿ 1 ಗ್ಲಾಸ್ 3/4 ಗ್ಲಾಸ್ ಇದೆ, ಆಮೇಲೆ ಘಟ ಘಟ ಕುಡಿದು ಬಿಡ್ತೀರಾ. ಅಂದ್ರೆ ಎಲ್ಲಿ ಹೋಯ್ತು ನಿಮ್ದು? ಕಾಫಿ ತಂದ್ಕೊಡುವಾಗ ಬೇಕಾಗಿದ್ದ ರಿಕ್ವೈರ್ಮೆಂಟ್ಸು, ಆಮೇಲೆ ಘಟ 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 ಅಂತ ತಣ್ಣಗಿರೋ ಕಾಫಿನ ಒಂದೇ ಸಲ ಕುಡಿದು ಬಿಡ್ತೀರಲ್ಲ. ಹಾಗಾದ್ರೆ ಯಾವುದು ನಿಮ್ಮನ್ನ ಕಂಪೆಲ್ ಮಾಡ್ತಾ ಇದ್ದಿದ್ದು? ಈ ತರ ವಿಚಾರಗಳು ಬರುತ್ತೆ. ಈ ತರ ವಿಚಾರಗಳನ್ನ ಅನಲೈಸ್ ಮಾಡೋ ಕೆಪಾಸಿಟಿ ಬರುತ್ತೆ. ಆ ಕೆಪಾಸಿಟಿ ಬರ್ತಾ ಬರ್ತಾ ನಮ್ಮ ಆಸೆಗಳಿಗೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಆಸೆ ಬಿಡ್ತಾ ಹೋಗೋದಲ್ಲ, ಆಸೆಗಳಿಗೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಗೊತ್ತಾಗ್ತಾ ಇದ್ದಾಗೆ ಕೆಲವೆಲ್ಲ ಆಸೆಗಳು ಅದಷ್ಟೇ ಬಿದ್ದೋಗುತ್ತೆ. ನೀವು ಬಿಡಕ್ ಆಗದ್ದೇ ಇಲ್ಲ. ನಾನು ಹೋಗಿ ಕಾಶಿಗೆ ಹೋಗ್ಬಿಟ್ಟು ನುಗ್ಗೆಕಾಯಿ ಬಿಟ್ಟು ಬಂದಿದ್ದೀನಿ, ಅವೆಲ್ಲ ಬರೀ ಕಂಪಲ್ಷನ್ ಅಲ್ಲಿ ಬಿಟ್ಟಿರೋವಂಥದ್ದು. ನೀವು ಬಿಡಕ್ ಆಗಲ್ಲ. ಆದ್ರೆ ವೇದಾಂತ ಜ್ಞಾನಕ್ಕೆ ಬಂದ್ರೆ ಖಂಡಿತ ಬಿಡಬಹುದು, ಆಗತ್ತೆ. ಖಂಡಿತ ಏನ್ ಬೇಕಾದ್ರೂ ಮಾಡಕ್ ಆಗತ್ತೆ. ಆಗ್ದಲೇ ಇರುವಂತ ವಿಚಾರ ಏನಿಲ್ಲ, ಮಾಡಬೇಕು. ಅದಕ್ಕೆ ಏನ್ ಹೇಳ್ತಾರೆ, ಆ ತರ ಬಂದಾಗ ನನಗೆ ನಾನ್ ಬೈಂಡಿಂಗ್ ಡಿಸೈರ್ಸ್ ಎಲ್ಲ ನಾನ್ ಬೈಂಡಿಂಗ್ ಡಿಸೈರ್ಸ್ ಆಗ್ತಾ ಹೋಗುತ್ತೆ. ಅವಾಗ ನನಗೆ ಪೂರ್ಣತ್ವ ಬರ್ತಾ ಹೋಗುತ್ತೆ. ಪೂರ್ಣತ್ವ ಅಂತಂದ್ರೆ ನಾನು ಹೋಲ್ ಆಗಿ ಕಂಪ್ಲೀಟ್ ಆಗಿರೋ ಮನುಷ್ಯ ಆಗಿರ್ತೀನಿ, ಕಂಪ್ಲೀಟ್ ಆಗಿ. ಸೊ ಪೂರ್ಣತ್ವ ಬರ್ತಾ ಇದ್ದ ಹಾಗೆ ನನಗೆ ಸಮತ್ವ ಅಂತ ಹೇಳ್ತಾ, ಈಕ್ವಾನಿಟಿ. ನನಗೆ ಕೋಪ ತಾಪ ಹೀಗೆ ಇದ್ದಕ್ಕಿದ್ದಾಗೆ ರೌದ್ರಾವತಾರ, ಇದ್ದಕ್ಕಿದ್ದಾಗೆ ಶಾಂತ ನರಸಿಂಹ, ಉಗ್ರ ನರಸಿಂಹ, ಶಾಂತ ನರಸಿಂಹ ಎರಡೂ ಆಗ್ತಾ ಇದ್ದೀನಿ ಅಂತಂದ್ರೆ ಅದು ಆಗಲ್ಲ. ಮೊದಲು ಪೂರ್ಣತ್ವ ಅಂತಂದ್ರೆ ಈ ಬೈಂಡಿಂಗ್ ಡಿಸೈರ್ಸ್ ಅಂತ ಅನ್ನೋದೊಂದು ಬಗ್ಗೆ ಅರ್ಥ ಆಗ್ತಿದ್ದಾಗೆ ನನಗೆ ಪೂರ್ಣತ್ವ ಅಂತಂದ್ರೆ ಒಂದು ಸಮಾಧಾನದ ಸ್ಥಿತಿ ಬಂದು, ಸಮತ್ವ ಅಂತಂದ್ರೆ ಮನಸ್ಸು ಒಂದೇ ತರ ಇರುತ್ತೆ. ಆ ಮನಸ್ಸು ಸಮತ್ವ ಅಂತಂದ್ರೆ ಈ ಭಯ, ಕ್ರೋಧ, ಅಸೂಯೆ, ಜಲಸ್ಸು ಇದು ಯಾವುದೂ ಇಲ್ದಲೇ ಇರುವಂತ ಒಂದು ಮನಸ್ಸು ಅವಲಕ್ಕಿ ಭತ್ತ ಕುಟ್ತಾ ಇರೋ ಮನಸ್ಸಲ್ಲ. ಶಾಂತವಾದ ಮನಸ್ಸು ತಯಾರಿ ಆಗುತ್ತೆ. ಆ ತಯಾರಿ ಆಗೋದಕ್ಕೆ ಇದಿರೋವಂಥ ವಿಚಾರಗಳು, ಆತ್ಮಜ್ಞಾನದ ವಿಚಾರಗಳು. ಸೊ ಹಾಗೆ ಆಗುತ್ತೆ. ಸೊ ಪೂರ್ಣತ್ವ ಸಮತ್ವ ಅಚೀವ್ ಆಗೋದನ್ನ ಸ್ಥಿರ ಪ್ರಜ್ಞನ ಲಕ್ಷಣಗಳು ಅಂತ ಹೇಳ್ತಾರೆ. ಸೊ ನಾವು ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಮುಂದೆ ಎಲ್ಲ ಶ್ಲೋಕಗಳನ್ನ ನಾನು ಹೇಳ್ತಾ, ಅದು ಕೆಲವೆಲ್ಲ ಶ್ಲೋಕಗಳನ್ನ ಅದಕ್ಕೆ ಹೇಳ್ತಾ ಅದನ್ನ ಇದ್ ಮಾಡ್ತೀನಿ. ಸೊ ಹಾಗಾಗಿ ಸ್ಥಿರ ಪ್ರಜ್ಞ ಆಗ್ಬೇಕಾದ್ರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ನಿಡಿಧ್ಯಾಸನ, ಇದು 3 ಸ್ಟೆಪ್ಸ್ ಅಲ್ಲಿ ಮಾಡ್ಕೊಂಡ್ರೆ ಹೇಗೆ ಸ್ಥಿರ ಪ್ರಜ್ಞೆ ಆಗೋದು, ಸ್ಥಿತ ಪ್ರಜ್ಞೆ ಆಗೋದು, ಸಮಾಧಾನ ಸ್ಥಿತಿ ಅಚೀವ್ ಮಾಡೋದು ಅಂತ ಹೇಳಿದ್ರೆ, ಆದ್ಮೇಲೆ ಏನಾಗುತ್ತೆ ಅಂದ್ರೆ ನನ್ನ ಆಸೆಗಳ ಅನಾಲಿಸಿಸ್ ಶುರುವಾಗುತ್ತೆ. ಆಸೆಗಳ ಅನಾಲಿಸಿಸ್ ಶುರುವಾಗ್ತಿದ್ದ ಹಾಗೆ ಇದು ನನ್ನ ಹುಚ್ಚು ಕಲ್ಪನೆ, ಇದು ನನ್ನ ತಪ್ಪು ಕಲ್ಪನೆ ಅಂತ ಯಾರೋ ಹೇಳಿದ್ರೆ ನೀವು ಒಪ್ಕೊಳಕ್ ರೆಡಿ ಇಲ್ಲ. ನಿಮ್ಮ ಮನಸ್ಸಲ್ಲೇ ಅದೆಲ್ಲದು ಹುಟ್ಕೊಳ್ತಾ ಹೋಗುತ್ತೆ. ಅವಾಗ ನಾನೇ ನನ್ನ ಬಗ್ಗೆ ನಗು ಬರುತ್ತೆ, ಬೇಕಾಗಿತ್ತ ನನಗೆ? ಸೊ ಇದು ನಿಮ್ಗೆ ಆಗತ್ತಾ ಅಂತ ಅನುಮಾನ ಇದ್ರೆ ಖಂಡಿತವಾಗಿ ನಮ್ಮ ಹಳೆ ಸ್ಟೂಡೆಂಟ್ಸ್ನೆಲ್ಲ ಕೇಳಿದ್ರೆ ಅವ್ರಿಗೆ 1 ವರ್ಷದಲ್ಲಿ 2 ವರ್ಷದಲ್ಲಿ ಅವರ ಮನಸ್ಥಿತಿ ಎಷ್ಟು ಮಾರ್ಪಾಟ ಆಗಿದೆ ಅನ್ನೋದು ಅವ್ರ ಬಾಯಲ್ಲೇ ನೀವು ಕೇಳಬೇಕು. ಅಷ್ಟು ಚೇಂಜ್ ಆಗಿದ್ದಾರೆ, ಅವರೇ ಚೇಂಜ್, ನಾನು ಹೇಳ್ತಾ ಇಲ್ಲ, ಅವರೇ ಚೇಂಜ್ ಆಗಿದ್ದಾರೆ. ಅಷ್ಟು ಇಂಪ್ರೆಷನ್, ಅಷ್ಟು ಇದು ಇದೆ, ಇದಕ್ಕೆ ಅಷ್ಟು ಪವರ್ ಇದೆ. ಹಾಗೆ ಇರೋದ್ರಿಂದ ಮುಂದಿನ ಕ್ಲಾಸಲ್ಲಿ ಇದನ್ನ ನಾವು ಶ್ಲೋಕಗಳ ಮುಖಾಂತರ ಏನ್ ಹೇಳಿದಾನೆ ಅಂತ ನೋಡ್ಕೊಂಡು, ಸೊ ಸ್ಥಿರ ಪ್ರಜ್ಞೆನಲ್ಲಿ ಇದಿಷ್ಟು ಇದೆ ಅಂತಂದ್ರೆ, ಸೊ ಬೈಂಡಿಂಗ್ ಡಿಸೈರ್ಸ್, ಆಸೆಗಳ ಬಗ್ಗೆ ಅನಾಲಿಸಿಸ್ ಬರ್ತಿದ್ದ ಹಾಗೆ ನನಗೊಂದು ಪೂರ್ಣತ್ವ, ಈಗೆಲ್ಲ ಅಪೂರ್ಣವಾಗಿದ್ದೀನಿ, ನನಗೆ ಅಪೂರ್ಣ ಆಗಿರೋದ್ರಿಂದ ಅದು ಬೇಕು, ಅದು ಇರೋದ್ರಿಂದ ನನಗೆ ಪೂರ್ಣತ್ವ ಇದೆ ಅಂತ. ನಾನು ಒಂಟಿಯಾಗಿದ್ದೀನಿ ಅನ್ನೋ ಫೀಲಿಂಗ್ ಇಂದ ಮದುವೆ ಮಾಡ್ಕೊಂಡ್ರೆ ಪೂರ್ಣ ಆಗ್ತೀನಿ ಅಂತ ಆಗುತ್ತೆ. ಪೂರ್ಣ ಆಗ್ತಿದ್ದ ಹಾಗೇನೆ ಯಾಕೋ ಇನ್ನೂ ಏನೋ ಶಾರ್ಟೇಜ್ ಇದೆ ಅಂತ ಅಂತೀವಿ, ಇನ್ನೊಂದು ಶಾರ್ಟೇಜ್ ಹುಟ್ಕೊಳತ್ತೆ. ಅವಾಗ್ಲೂ ಅಪೂರ್ಣ, ಯಾವಾಗ್ಲೂ ಪೂರ್ಣವಾಗಿ ಇಲ್ವೇ ಇಲ್ಲ. ಅಪೂರ್ಣವಾಗಿರೋದ್ರಿಂದ ನನಗೆ ಮನಸ್ಸಿನ ಸಮಾಧಾನ ಇಲ್ಲ. ಹಾಗಾಗಿ ಪೂರ್ಣತ್ವದ ಮನಸ್ಥಿತಿ ಲಭಿಸುತ್ತೆ. ಆ ಲಭಿಸ್ತಿದ್ದ ಹಾಗೇನೆ ಸಮತ್ವ ಅಂತಂದ್ರೆ ಈಕ್ವಾನಿಮಿಟಿ ಅಂತ ಕೃಷ್ಣ ಹೇಳ್ತಾ ಇರೋ ಈಕ್ವಾನಿಮಿಟಿ ಅದೇನೆ. ಆ ಸಮತ್ವ ನಮಗೆ ಲಭಿಸಿದ್ರೆ ಅದೆರಡೂ ಆಗ್ತಿದ್ದ ಹಾಗೇನೆ ಅದನ್ನ ಸ್ಥಿರ ಪ್ರಜ್ಞಾ ಅಂತ, ಆ ಸ್ಥಿತಿನ ಸ್ಥಿರ ಪ್ರಜ್ಞಾ ಸ್ಥಿತಿ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ನಿಲ್ಸಿರ್ತೀನಿ. ಮುಂದಿನ ಕ್ಲಾಸಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇದೇ ಸ್ಥಿರ ಪ್ರಜ್ಞನ ಲಕ್ಷಣ, ಸ್ಥಿರ ಪ್ರಜ್ಞನ ಸ್ಥಿತಿನ ಶ್ಲೋಕಗಳಲ್ಲಿ ಏನ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ. ಅದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲ ಅಷ್ಟು ಚೆನ್ನಾಗಿ ಮನದಟ್ಟಾಗೋ ಹಾಗಿದೆ ಅದು.
ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.